Dear friends, ಎಲ್ರಿಗೂ ನಮಸ್ಕಾರ. Welcome to ಜ್ಞಾನಗಂಗೋತ್ರಿ's Inquest Current Affairs and this is class number 400 in this series. So ಇವತ್ತಿನ ತರಗತಿಯಲ್ಲಿ ಫೆಬ್ರವರಿ 10 ರಿಂದ 14ರ ಎಲ್ಲ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಿರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತೇವೆ. At the end of the presentation, we will have given Inquest challenge quiz. ಇದರಲ್ಲಿ first 10 students who give correct answers will be acknowledged in the next presentation. And articles ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳ್ತೇವೆ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of Inquest challenge number 363 and we appreciate everybody who has given correct answers. Thank you very much for your participation. With this, let's get into the first article. So ಇವತ್ತಿನ ಮೊದಲನೇ ಆರ್ಟಿಕಲ್ ಅಲ್ಲಿ ಮಾರ್ಸ್ ಮಂಗಳ ಗ್ರಹದಲ್ಲಿ ಒಂದು ಪ್ರಾಚೀನ ಸರೋವರ ಇರತಕ್ಕಂತ ಪುರಾವೆಗಳನ್ನ ನಾಸಾದವರು ಕಂಡುಹಿಡಿದಿರ್ತಾರೆ. ಸೊ ಈ ಒಂದು ಡಿಸ್ಕವರಿ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಡಿಸ್ಕವರಿಯನ್ನ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ನಾಸಾದವರು ಮಾಡಿರ್ತಾರೆ. ಸೊ ನಾಸಾದ ಯಾವ ಒಂದು ರೋವರ್ ನ ಮುಖಾಂತರ ಮಾಡಿರ್ತಾರೆ ಅಂದ್ರೆ ಕ್ಯೂರಿಯಾಸಿಟಿ ರೋವರ್ ಅಂತ ಕರಿತೇವೆ. ಸೊ ರೋವರ್ ಅಂದ್ರೆ ಸೊ ಮಂಗಳ ಗ್ರಹದಲ್ಲಿ ಅದು ಆ ಪ್ರದೇಶದಲ್ಲಿ ಟ್ರಾವೆಲ್ ಮಾಡ್ಕೊಳ್ತಾ ಅಲ್ಲಿರ್ತಕ್ಕಂಥ ಡೇಟಾಗಳನ್ನ ಕಳಿಸ್ತಾ ಇರುತ್ತೆ. ಸೊ ಆ ರೀತಿಯ ಒಂದು ಯೂನಿಟ್ ಅನ್ನ ನಾವು ರೋವರ್ ಅಂತ ಕರಿತೇವೆ. ಸೊ ಇವ್ರೇನನ್ನ ಫೈಂಡ್ ಔಟ್ ಮಾಡಿದಾರೆ ಅಂದ್ರೆ ನ್ಯೂ ಎವಿಡೆನ್ಸಸ್ ಆಫ್ ಏನ್ಷಿಯಂಟ್ ಲೇಕ್ ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಪುರಾತನ ಸರೋವರ ಇರಬಹುದಾಗಿರ್ತಕ್ಕಂಥ ಪುರಾವೆಗಳನ್ನ ಈಗ ಈ ಒಂದು ಕ್ಯೂರಿಯಾಸಿಟಿ ರೋವರ್ ಕಳ್ಸಿರುತ್ತೆ. ಸೊ ಈ ಚಿತ್ರದಲ್ಲಿ ನೀವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಯಾವುದು ನಾವು ನೀರನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ನೀರು ಹರಿದಿರಬಹುದಾಗಿರ್ತಕ್ಕಂಥ ಒಂದು ಪುರಾವೆಗಳೇನಿರುತ್ತೆ ಸೊ ಅದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನ ಫೈಂಡ್ ಔಟ್ ಮಾಡಿರ್ತಕ್ಕಂಥ ಒಂದು ನಾಸಾದ ಮಿಷನ್ ಅನ್ನ ನಾವು ಕ್ಯೂರಿಯಾಸಿಟಿ ರೋವರ್ ಅಂತ ಕರಿತೇವೆ. ಸೊ ಈ ರೀತಿಯ ಐಡೆಂಟಿಫಿಕೇಶನ್ ಅನ್ನ ಮಾಡಿರ್ತಕ್ಕಂಥದ್ದು ಮಾರ್ಷಿಯನ್ ಮೌಂಟೇನ್ಸ್ ಅಂದ್ರೆ ಮಂಗಳದ ಪರ್ವತದ ತಪ್ಪಲಿನಲ್ಲಿ ಪುರಾತನ ಸರೋವರ ಇರ್ತಕ್ಕಂಥ ಪುರಾವೆಗಳನ್ನ ಈಗ ಕಂಡು ಹಿಡಿದಿರುತ್ತೆ. ಸೊ ಈ ಒಂದು ಕಂಡು ಹಿಡಿದಿರ್ತಕ್ಕಂಥ ಏರಿಯಾನ ನಾವೇನಂತ ಕರಿತೀವಿ ಅಂದ್ರೆ ಸಲ್ಫೇಟ್ ಬೇರಿಂಗ್ ಯೂನಿಟ್ ಅಂತ ಕರಿತೇವೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ರೀತಿಯ ಪುರಾತನ ಸರೋವರವನ್ನ ಮಂಗಳ ಗ್ರಹದ ಯಾವ ಪ್ರದೇಶದಲ್ಲಿ ಡಿಸ್ಕವರ್ ಮಾಡಲಾಗಿದೆ ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ ಸಲ್ಫೇಟ್ ಬೇರಿಂಗ್ ಯೂನಿಟ್ ಅಂತ ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ ಸಲ್ಫೇಟ್ ಬೇರಿಂಗ್ ಯೂನಿಟ್ ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ ಸೊ ಇದೊಂದು ಇಂದಿನ ಒಂದು ಮಿಷನ್. ಸೊ ಇಷ್ಟೊತ್ತು ನಾವು ಡಿಸ್ಕಸ್ ಮಾಡಿದ್ದು ಕ್ಯೂರಿಯಾಸಿಟಿ ರೋವರ್ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಇನ್ನೊಂದು ಆರ್ಬಿಟರ್ ನ ಲಾಂಚ್ ಮಾಡಿದ್ರು, ಅದನ್ನ ನಾವು ಮಾರ್ಸ್ ರೆಕಾಯ್ನಸೆನ್ಸ್ ಆರ್ಬಿಟಾರ್ ಅಂತ ಕರಿತೇವೆ. ಸೊ ಆರ್ಬಿಟಾರ್ ಅಂದ್ರೆ ಅದು ಮಂಗಳ ಗ್ರಹದ ಕಕ್ಷೆಯ ಸುತ್ತಾ ಇರ್ತಕ್ಕಂಥ ಒಂದು ಡಿವೈಸ್ ಆಗಿರುತ್ತೆ. ಸೊ ರೋವರ್ ಅಂದ್ರೆ ಮಂಗಳ ಗ್ರಹದಲ್ಲೇ ಟ್ರಾವೆಲ್ ಮಾಡ್ತಕ್ಕಂಥ ಒಂದು ಯೂನಿಟ್ ಆಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ಲಾಂಚ್ ಮಾಡಿದ್ದಂತಹ ಮಾರ್ಸ್ ರೆಕಾಯ್ನಸೆನ್ಸ್ ಆರ್ಬಿಟರ್ ನ ವತಿಯಿಂದ ಸಲ್ಫೇಟ್ ಬೇರಿಂಗ್ ಯೂನಿಟ್ ಅನ್ನ ಡಿಸ್ಕವರ್ ಮಾಡಲಾಗಿರುತ್ತೆ. ಸೊ ಸಲ್ಫೇಟ್ ಬೇರಿಂಗ್ ಯೂನಿಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸಾಲ್ಟಿ ಮಿನರಲ್ ಡೆಪಾಸಿಟ್ಸ್ ಅಂತ ಕರಿತೇವೆ. ಅಂದ್ರೆ ಮಂಗಳ ಗ್ರಹದಲ್ಲಿರ್ತಕ್ಕಂಥ ಉಪ್ಪು ಖನಿಜಗಳ ನಿಕ್ಷೇಪವನ್ನ ನಾವೇನಂತ ಕರಿತೀವಿ ಅಂದ್ರೆ ಸಾಲ್ಟಿ ಬೇರಿಂಗ್ ಯೂನಿಟ್ ಅಂತ ಕರಿತೇವೆ. ಸೊ ಈ ಒಂದು ಸಾಲ್ಟಿ ಬೇರಿಂಗ್ ಯೂನಿಟ್ ಯಾವ ಒಂದು ಪರ್ವತದಲ್ಲಿ ನಾವು ನೋಡ್ಬೋದಾಗಿರುತ್ತೆ ಅಂದ್ರೆ ಮಂಗಳ ಗ್ರಹದಲ್ಲಿ ಬರ್ತಕ್ಕಂಥ ಮೌಂಟ್ ಶಾರ್ಪ್ ನ ತಪ್ಪಲಿನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದೇ ಒಂದು ಸಲ್ಫೇಟ್ ಬೇರಿಂಗ್ ಯೂನಿಟ್ ನಲ್ಲಿ ಮುಂಚೆ ಲೇಕ್ ಅಥವಾ ಸರೋವರ ಇತ್ತು ಅನ್ನೋ ಒಂದು ಪುರಾವೆಗಳನ್ನ ಈಗ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಎವಿಡೆನ್ಸ್ ಅನ್ನ ಕಳ್ಸಿರ್ತಕ್ಕಂಥ ಕ್ಯೂರಿಯಾಸಿಟಿ ರೋವರ್ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋದಾದ್ರೆ ಇದು ಒಂದು ಕಾರಿನ ಗಾತ್ರದ ಒಂದು ರೋವರ್ ಆಗಿರುತ್ತೆ. ಅಂದ್ರೆ ಸೈಜ್ ಆಫ್ ದಿ ಕಾರ್ ಅಂದ್ರೆ ನಮ್ಮ ಕಾರ್ ಎಷ್ಟು ಗಾತ್ರ ಇರುತ್ತೆ ಅಷ್ಟು ಗಾತ್ರ ಇರತಕ್ಕಂತ ಒಂದು ರೋವರ್ ಆಗಿರುತ್ತೆ. ಸೊ ಇದನ್ನ ಲಾಂಚ್ ಮಾಡಿದ್ದಂತಹ ಉದ್ದೇಶ ಏನು ಅಂದ್ರೆ ಮಾರ್ಸ್ ಅಲ್ಲಿ ಕೆಲವೊಂದು ಕ್ರೇಟರ್ಸ್ ಇರುತ್ತೆ. ಕ್ರೇಟರ್ಸ್ ನ ನಾವು ಕಂದಕಗಳು ಅಂತ ಕರಿತೇವೆ. ಸೊ ಮಾರ್ಸ್ ಮೇಲೆ ಇದ್ದಂತಹ ಒಂದು ಕಂದಕ ಅದನ್ನ ನಾವು ಗೇಲ್ ಕಂದಕ ಅಂತ ಕರಿತೇವೆ. ಸೊ ಈ ಒಂದು ಗೇಲ್ ಕಂದಕವನ್ನ ಅನ್ವೇಷಣೆ ಅಥವಾ ಡಿಸ್ಕವರ್ ಮಾಡ್ಲಿಕ್ಕೆ ಅಥವಾ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ನಾಸಾದವರು ಲಾಂಚ್ ಮಾಡಿದ್ದಂತಹ ಮಿಷನ್ ಅನ್ನ ನಾವು ಕ್ಯೂರಿಯಾಸಿಟಿ ರೋವರ್ ಅಂತ ಕರಿತೇವೆ. ಸೊ ಇದನ್ನ ಎಲ್ಲಿಂದ ಲಾಂಚ್ ಮಾಡಿದ್ರು ಅಂದ್ರೆ ನಾಸಾದವರು ಕೇಪ್ ಕೆನರವಲ್ ನಿಂದ ಲಾಂಚ್ ಮಾಡಿದ್ರು. ಯಾವಾಗ ಲಾಂಚ್ ಮಾಡಿದ್ರು ಅಂದ್ರೆ 2011 ನಲ್ಲಿ ಲಾಂಚ್ ಮಾಡಿರ್ತಕ್ಕಂತಹ ಒಂದು ರೋವರ್ ಆಗಿರುತ್ತೆ. ಸೊ ಈ ಒಂದು ರೋವರ್ ನ ಗೋಲ್ಸ್ ಅಥವಾ ಗುರಿಗಳು ಏನು ಅಂದ್ರೆ ಇನ್ವೆಸ್ಟಿಗೇಷನ್ ಆಫ್ ಮಾರ್ಷಿಯನ್ ಕ್ಲೈಮೇಟ್ ಅಂಡ್ ಜಿಯಾಲಜಿ ಅಂದ್ರೆ ಮಂಗಳ ಗ್ರಹದಲ್ಲಿರ್ತಕ್ಕಂತಹ ಹವಾಮಾನ ಮತ್ತು ಭೂ ವಿಜ್ಞಾನವನ್ನ ತನಿಖೆ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಎನ್ವೈರನ್ಮೆಂಟಲ್ ಕಂಡೀಷನ್ಸ್ ಫೇವರಬಲ್ ಫಾರ್ ಮೈಕ್ರೋಬಿಯಲ್ ಲೈಫ್ ಅಂದ್ರೆ ಸೂಕ್ಷ್ಮ ಜೀವಿಗಳು ಅಲ್ಲಿ ಬದುಕ್ತಕ್ಕಂತ ಸಾಧ್ಯತೆ ಇದೆಯಾ ಇಲ್ಲ ಅನ್ನೋದನ್ನ ಚೆಕ್ ಮಾಡ್ಲಿಕ್ಕೆ. ಅದಾದ್ಮೇಲೆ ಹ್ಯಾಬಿಟಬಿಲಿಟಿ ಅಂದ್ರೆ ವಾಸಯೋಗ್ಯವಾಗಿರ್ತಕ್ಕಂಥ ಗ್ರಹನ ಅಥವಾ ಇಲ್ಲವಾ ಅನ್ನೋದನ್ನ ಅಧ್ಯಯನ ಮಾಡ್ಲಿಕ್ಕೆ ಸೊ ನಾಸಾದವರು ಲಾಂಚ್ ಮಾಡಿದ್ದಂತಹ ರೋವರ್ ಅನ್ನ ನಾವು ಕ್ಯೂರಿಯಾಸಿಟಿ ರೋವರ್ ಅಂತ ಕರಿತೇವೆ. ಸೊ ಇದೇ ಕ್ಯೂರಿಯಾಸಿಟಿ ರೋವರ್ ಇವಾಗ ಏನ್ಷಿಯಂಟ್ ಲೇಕ್ ಇರ್ತಕ್ಕಂಥ ಒಂದು ಎವಿಡೆನ್ಸಸ್ ಅನ್ನ ಕಳ್ಸಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ
ವಾಟ್ ಈಸ್ ದಿ ನೇಮ್ ಆಫ್ ಇಂಡಿಯಾ ಸ್ಪೇಸ್ ಮಿಷನ್ ಟು ಸ್ಟಡಿ ಸನ್? ಅಂದ್ರೆ ಸೂರ್ಯನನ್ನ ಅಧ್ಯಯನ ಮಾಡ್ಲಿಕ್ಕೆ ಭಾರತದವರು ಮಾಡ್ತಾ ಇರ್ತಕ್ಕಂಥ ಒಂದು ಸ್ಪೇಸ್ ಮಿಷನ್ ನ ಹೆಸರೇನು ಅನ್ನೋದನ್ನ ನೀವು ನಮ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಸೆಕೆಂಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ನಾಸಾ ಟು ಲಾಂಚ್ ಮಾರ್ಸ್ ಮಿಷನ್. ಸೊ ಇದು ಕೂಡ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನೊಂದು ಹೊಸ ಮಿಷನ್ ಅನ್ನ ನಾಸಾದವರು ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಮಿಷನ್ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಅದನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ಮಾರ್ಸ್ಗೆ ಕಳಿಸಿರ್ತಕ್ಕಂಥ ಮಿಷನ್ಸ್ ಯಾವ್ದು ಅನ್ನೋದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇಲ್ಲಿ ಮೇಲಿನ ಲೈನ್ ಅಲ್ಲಿ ನಾವು ಈ ಒಂದು ಆರ್ಬಿಟರ್ಸ್ ನಾವು ನೋಡ್ಬೋದಾಗಿರುತ್ತೆ. ಸೊ ಇವೆಲ್ಲ ಆರ್ಬಿಟರ್ಸ್ ಆಗಿರುತ್ತೆ. ಆರ್ಬಿಟರ್ಸ್ ಅಂದ್ರೆ ಮಂಗಳ ಗ್ರಹದ ಸುತ್ತಲೂ ಸುತ್ತಾ ಇರ್ತಕ್ಕಂಥ ಒಂದು ಡಿವೈಸ್ ಆಗಿರುತ್ತೆ. ಸೊ ಕೆಳಗಡೆ ಇರ್ತಕ್ಕಂಥದ್ದನ್ನ ನಾವು ರೋವರ್ಸ್ ಅಂತ ಕರಿತೇವೆ. ರೋವರ್ ಅಂದ್ರೆ ಇದು ಮಂಗಳ ಗ್ರಹಕ್ಕೆ ಲ್ಯಾಂಡ್ ಆಗಿ ಅಲ್ಲಿರ್ತಕ್ಕಂಥ ಡೇಟಾಗಳನ್ನ ಕಳಿಸ್ತಕ್ಕಂಥ ಯೂನಿಟ್ಸ್ ಆಗಿರುತ್ತೆ. ಹಾಗಿದ್ರೆ ಯಾವ ಯಾವ ರೋವರ್ಸ್ ಅನ್ನ ಇದುವರೆಗೂ ಲಾಂಚ್ ಮಾಡಿದ್ದಾರೆ ಅಂದ್ರೆ, ಸೊ ಇದು ಮಾರ್ಸ್ ಒಡೇಸಿ ಅಂತ ಕರಿತೇವೆ, ಇದು ನಾಸಾದವರು ಲಾಂಚ್ ಮಾಡಿದ್ದು. ಮಾರ್ಸ್ ಎಕ್ಸ್ಪ್ರೆಸ್ ಅಂತ ಕರಿತೇವೆ, ಇದನ್ನ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅವರು ಲಾಂಚ್ ಮಾಡಿದ್ದು. ಅದಾದ್ಮೇಲೆ ಮಾರ್ಸ್ ರೆಕಾಯ್ನೆಸೆನ್ಸ್ ಆರ್ಬಿಟರ್, ಸೊ ನಾನು ಪ್ರೀವಿಯಸ್ ಆರ್ಟಿಕಲ್ ಅಲ್ಲೂ ಡಿಸ್ಕಸ್ ಮಾಡಿದ್ದೆ. ಸೊ ಇದನ್ನು ಕೂಡ ನಾಸಾದವರು ಲಾಂಚ್ ಮಾಡಿದ್ದು. ಮಾವೆನ್ ಕೂಡ ನಾಸಾದವರು ಲಾಂಚ್ ಮಾಡಿದ್ದು. ಸೊ ನಮ್ಮ ಇಸ್ರೋದವರು ಲಾಂಚ್ ಮಾಡಿದ್ದಂತಹ ಮಂಗಳದ ಮಿಷನ್ ಅನ್ನ ನಾವು ಮಾರ್ಸ್ ಆರ್ಬಿಟರ್ ಮಿಷನ್ ಅಂತ ಕರಿತೇವೆ. ಸೊ ಇಷ್ಟು ಒಂದು ಲಾಂಚ್ಗಳು ಅಥವಾ ಉಡಾವಣೆ ಆಗಿರ್ತಕ್ಕಂಥ ವರ್ಷ 2015 ಆಗಿರುತ್ತೆ. ಸೊ 2016ರಲ್ಲಿ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅವರು ಮತ್ತೊಮ್ಮೆ ಟ್ರೇಸ್ ಗ್ಯಾಸ್ ಆರ್ಬಿಟರ್ ಅಂತ ಲಾಂಚ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಈಗ ನಾಸಾದವರು ಮತ್ತೊಮ್ಮೆ ಮಾರ್ಸ್ಗೆ ಒಂದು ಮಿಷನ್ ಅನ್ನ ಪ್ಲಾನ್ ಮಾಡಿದ್ದಾರೆ. ಸೊ ಅದನ್ನ ಮುಂದೆ ನಾನು ಡಿಸ್ಕಸ್ ಮಾಡ್ತಾ ಬರ್ತೇನೆ. ಸೊ ಅದಾದ್ಮೇಲೆ ರೋವರ್ ಗಳನ್ನ ನಾವು ನೋಡೋದಾದ್ರೆ ಆಪರ್ಚುನಿಟಿ ರೋವರ್, ಸೊ ಇದು ನಾಸಾದವರು ಲಾಂಚ್ ಮಾಡಿದ್ದು. ಕ್ಯೂರಿಯಾಸಿಟಿ ರೋವರ್, ಇದನ್ನ ಪ್ರೀವಿಯಸ್ ಆರ್ಟಿಕಲ್ ಅಲ್ಲೂ ನಾನು ಮೆನ್ಷನ್ ಮಾಡಿದ್ದೇನೆ. ಸೊ ಇದು ನಾಸಾದವರು ಲಾಂಚ್ ಮಾಡಿದ್ದು. ಇನ್ಸೈಟ್, ಇದು ನಾಸಾದವರು ಲಾಂಚ್ ಮಾಡಿದ್ದು. ESA ಅಂದ್ರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯಿಂದ ಎಕ್ಸೋ ಮಾರ್ಸ್ ರೋವರ್ ಅನ್ನ ಲಾಂಚ್ ಮಾಡಿರ್ತಾರೆ. ಅದಾದ್ಮೇಲೆ ನಾಸಾದವರು ಸೈನ್ಸ್ ರೋವರ್ ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಮಾಡಿದ್ದಾರೆ. ಹಾಗಿದ್ರೆ ಈಗ ನಾಸಾದವರು ಪ್ಲಾನ್ ಮಾಡ್ತಾ ಇರ್ತಕ್ಕಂಥ ಒಂದು ಮಿಷನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ESCAPADA ಅಂತ ಕರಿತೇವೆ. ಅದರ ಅರ್ಥ ಏನು ಅಂದ್ರೆ ಎಸ್ಕೇಪ್ ಅಂಡ್ ಪ್ಲಾಸ್ಮಾ ಆಕ್ಸಿಲರೇಷನ್ ಅಂಡ್ ಡೈನಮಿಕ್ಸ್ ಎಕ್ಸ್ಪ್ಲೋರರ್ ಅಂತ ಕರಿತೇವೆ. ಸೊ ಈ ಒಂದು ಎಸ್ಕೇಪ್ AD ಅನ್ನ ನಾಸಾದವರು ಒಂದು ಖಾಸಗಿ ಕಂಪನಿಯ ಜೊತೆಗೆ ಕೊಲಾಬರೇಷನ್ ಮಾಡಿಕೊಂಡು ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಅದೊಂದು ಅಮೆರಿಕನ್ ಪ್ರೈವೇಟ್ ಫಂಡೆಡ್ ಏರೋಸ್ಪೇಸ್ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ. ಸೊ ಅದನ್ನ ನಾವು ಬ್ಲೂ ಆರಿಜಿನ್ಸ್ ನ್ಯೂ ಗ್ಲೆನ್ ಅಂತ ಕರಿತೇವೆ. ಸೊ ಈ ಒಂದು ಬ್ಲೂ ಆರಿಜಿನ್ ನ ನ್ಯೂ ಗ್ಲೆನ್ ಅನ್ನುವ ಒಂದು ಖಾಸಗಿ ಏರೋಸ್ಪೇಸ್ ಕಂಪನಿಯ ಜೊತೆಗೂಡಿ ನಾಸಾದವರು ಮತ್ತೊಮ್ಮೆ ಮಂಗಳ ಗ್ರಹಕ್ಕೆ ಇನ್ನೊಂದು ಮಿಷನ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಎಸ್ಕೇಪ್ AD ಏನಿದೆ, ಇಟ್ ಇಸ್ ಅ ಪಾರ್ಟ್ ಆಫ್ ನಾಸಾ ಸ್ಮಾಲ್ ಇನೋವೇಷನ್ ಮಿಷನ್ ಫಾರ್ ಪ್ಲಾನೆಟರಿ ಎಕ್ಸ್ಪ್ಲೋರೇಷನ್. ಇದನ್ನ ನಾವು ಸಿಂಪ್ಲೆಕ್ಸ್ ಅಂತ ಕರಿತೇವೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಸೊ ನಾಸಾದವರು ಒಂದು ಭಾಗವನ್ನ ಅಂದ್ರೆ ಬೇರೆ ಬೇರೆ ಪ್ಲಾನೆಟ್ ಗಳನ್ನ ಸ್ಟಡಿ ಮಾಡ್ಲಿಕ್ಕೆ ಸಿಂಪ್ಲೆಕ್ಸ್ ಅಂತಕ್ಕಂತಹ ಒಂದು ಕಾರ್ಯಕ್ರಮವನ್ನ ಲಾಂಚ್ ಮಾಡಿರ್ತಾರೆ. ಈ ಒಂದು ಸಿಂಪ್ಲೆಕ್ಸ್ ನ ಅಡಿಯಲ್ಲಿ ಎಸ್ಕೇಪೇಡ್ ಅಂತಕ್ಕಂಥ ಒಂದು ನಾಸಾದ ಮಿಷನ್ ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಈ ಎಸ್ಕೇಪೇಡ್ ಅನ್ನ ಲಾಂಚ್ ಮಾಡ್ಕೊಳ್ಳಿಕ್ಕೆ ಒಂದು ಪ್ರೈವೇಟ್ ಫಂಡೆಡ್ ಏರೋಸ್ಪೇಸ್ ಮ್ಯಾನುಫ್ಯಾಕ್ಚರರ್ ಜೊತೆಗೆ ಅವರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಗೆ ಬಂದಿರ್ತಾರೆ. ಸೊ ಇದನ್ನ ಏನಕ್ಕೆ ಲಾಂಚ್ ಮಾಡ್ತಾ ಇದ್ದಾರೆ ಅಂದ್ರೆ, ಇದನ್ನ ಲಾಂಚ್ ಮಾಡ್ತಾ ಇರ್ತಕ್ಕಂಥ ಪರ್ಪಸ್ ನಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾವಾಗ್ಲೂ ಅಷ್ಟೇ ಎಕ್ಸಾಮ್ ಅಲ್ಲಿ ನಮ್ಗೆ ಆ ಪರ್ಪಸ್ ಅಥವಾ ಉದ್ದೇಶವನ್ನ ಆಧರಿಸಿ ಪ್ರಶ್ನೆಗಳನ್ನ ಕೇಳ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಎಸ್ಕೇಪೇಡ್ ಅನ್ನ ಮಂಗಳ ಗ್ರಹಕ್ಕೆ ಏನಕ್ಕೆ ಲಾಂಚ್ ಮಾಡ್ತಾ ಇದ್ದಾರೆ ಅಂದ್ರೆ, ಐ ಟೋಲ್ಡ್ ಯು 2 ರೀಸನ್ಸ್ಗೋಸ್ಕರ ಲಾಂಚ್ ಮಾಡ್ತಾ ಇದ್ದಾರೆ. ಫಸ್ಟ್ ರೀಸನ್ ಏನು ಅಂದ್ರೆ ಮಾರ್ಸ್ ಮ್ಯಾಗ್ನೆಟೋಸ್ಪಿಯರ್ ಅಂದ್ರೆ ಮಂಗಳ ಗ್ರಹದಲ್ಲಿರ್ತಕ್ಕಂಥ ಮ್ಯಾಗ್ನೆಟೋಸ್ಪಿಯರ್ ಅಂದ್ರೆ ಕಾಂತೀಯ ಕ್ಷೇತ್ರ ಅಂತ ನಾವೇನ್ ಕರಿತೇವೆ. ಫಾರ್ ಎಕ್ಸಾಂಪಲ್ ಭೂಮಿಯ ಸುತ್ತು ನಮ್ಗೆ ಈ ಮ್ಯಾಗ್ನೆಟೋಸ್ಪಿಯರ್ ಕಾಂತೀಯ ಕ್ಷೇತ್ರ ಇರ್ತಕ್ಕಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಸೊ ಇದೇ ರೀತಿಯ ಮ್ಯಾಗ್ನೆಟೋಸ್ಪಿಯರ್ ಮಂಗಳ ಗ್ರಹದಲ್ಲೂ ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ತಕ್ಕಂಥದ್ದು ಒಂದು ಉದ್ದೇಶವಾಗಿರುತ್ತೆ. ಅದ್ರ ಜೊತೆಗೆ ಸೋಲಾರ್ ವಿಂಡ್ ಅಂದ್ರೆ ಈ ಸೌರ ಮಾರುತಗಳು ಅಂತ ನಾವೇನ್ ಕರಿತೇವೆ. ಸೊ ಈ ಒಂದು ಸೌರ ಗಾಳಿ ಶಕ್ತಿ ವರ್ಗಾವಣೆಯನ್ನ ಅಧ್ಯಯನ ಮಾಡ್ಲಿಕ್ಕೆ, ಅಂದ್ರೆ ಅಲ್ಲಿ ಎನರ್ಜಿ ಟ್ರಾನ್ಸ್ಫರ್ ಹೆಂಗಾಗುತ್ತೆ ಅಂದ್ರೆ ಸೋಲಾರ್ ವಿಂಡ್ಸ್ ಬರ್ತಕ್ಕಂಥದ್ದು ಸೂರ್ಯನಿಂದ ಬರ್ತಕ್ಕಂಥ ಸೋಲಾರ್ ವಿಂಡ್ಸ್ ನ ಎನರ್ಜಿ ಟ್ರಾನ್ಸ್ಫರ್ ಹೇಗಾಗುತ್ತೆ ಅನ್ನೋದನ್ನ ಅಧ್ಯಯನ ಮಾಡ್ಲಿಕ್ಕೆ ಸೊ ಈ ಒಂದು ಎಸ್ಕೇಪೇಡ್ ಅಂತಕ್ಕಂಥ ಒಂದು ಮಿಷನ್ ಅನ್ನ ನಾಸಾದವರು ಒಂದು ಖಾಸಗಿ ಕಂಪನಿಯ ಜೊತೆಗೂಡಿ ಈಗ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ವರ್ಲ್ಡ್ಸ್ ಫಸ್ಟ್ ಸೂಪರ್ ಮ್ಯಾಗ್ನೆಟ್ ಫಾರ್ ಫ್ಯೂಷನ್ ಪವರ್ ಪ್ಲಾಂಟ್ ಟೆಸ್ಟಿಂಗ್. ಅಂದ್ರೆ ಈ ಒಂದು ಸಮ್ಮಿಲನ ಪ್ರಕ್ರಿಯೆ ಅಂತ ಕರೀತೇವೆ. ಸಮ್ಮಿಲನ ಅಂದ್ರೆ ನಮ್ಮ ಸೂರ್ಯನಲ್ಲಿ ಅಗಾಧವಾದ ಶಾಖ ಉತ್ಪತ್ತಿ ಆಗ್ಲಿಕ್ಕೆ ಕಾರಣ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರಿತೇವೆ. ಸೂರ್ಯನಲ್ಲಿರ್ತಕ್ಕಂಥ 2 ಹೈಡ್ರೋಜನ್ ಕಣಗಳು ಒಟ್ಟಿಗೆ ಕೂಡಿ ಹೀಲಿಯಂ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಒಂದು ಪ್ರಾಸೆಸ್ ನಲ್ಲಿ ಸಾಕಷ್ಟು ಟೆಂಪರೇಚರ್ ರಿಲೀಸ್ ಆಗುತ್ತೆ. ಸೊ ಈ ಒಂದು ಟೆಂಪರೇಚರ್ ನ ನಾವು ಭೂಮಿಯಲ್ಲಿ ಈಗ ಸೋರ್ಸ್ ಆಫ್ ಹೀಟ್ ಆಗಿ ನಾವು ಬಳಕೆ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಎನರ್ಜಿಯನ್ನ
ಆರ್ಟಿಫಿಷಿಯಲಿ ತಯಾರಿ ಮಾಡ್ಲಿಕ್ಕೆ ಈಗ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಈ ಒಂದು ಪ್ರಯತ್ನಗಳಲ್ಲಿ ಸಾಕಷ್ಟು ಯಶಸ್ಸನ್ನು ಕೂಡ ಇತ್ತೀಚೆಗೆ ಗಳಿಸಿರ್ತಾರೆ. ಸೊ ಈ ಒಂದು ಪ್ರೋಸೆಸ್ ನಲ್ಲಿ ನಾನು ಮುಂಚೆನೆ ಹೇಳ್ದಾಗೆ ಅಗಾಧವಾದ ಟೆಂಪರೇಚರ್ ರಿಲೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಸೂರ್ಯನ ಮೇಲ್ಮೈ ಟೆಂಪರೇಚರ್ ಅನ್ನೇ ನಾವು ನೋಡಿದಾಗ ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 6000 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಇಮ್ಯಾಜಿನ್ 6000 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಸೊ ಇಷ್ಟು ಅಗಾಧವಾದ ಶಕ್ತಿ ಇರುತ್ತೆ. ಮತ್ತೆ ಅದರ ಕೋರಲ್ಲಿ ಇದಕ್ಕಿಂತ ಬಹಳಷ್ಟು ಜಾಸ್ತಿ ಇರ್ತಕ್ಕಂತ ಒಂದು ಟೆಂಪರೇಚರ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಟೆಂಪರೇಚರ್ ಉತ್ಪತ್ತಿ ಆಗ್ಲಿಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ಫಿನಾಮಿನನ್ ನಾವು ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರಿತೇವೆ. ಸೊ 2 ಹೈಡ್ರೋಜನ್ಗಳು ಒಟ್ಟಿಗೆ ಸೇರ್ಕೊಂಡು ಹೀಲಿಯಂ ಆಗಿ ಕನ್ವರ್ಟ್ ಆದಾಗ ಸಾಕಷ್ಟು ಹೀಟ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಇದೇ ರೀತಿಯ ಎಕ್ಸ್ಪೆರಿಮೆಂಟ್ ಅನ್ನ ನಾವು ಭೂಮಿಯ ಮೇಲೆ ಮಾಡಿದಾಗೂ ಕೂಡ ಸಾಕಷ್ಟು ಹೀಟ್ ಜನರೇಟ್ ಆಗುತ್ತೆ. ಸೊ ಇಷ್ಟು ಹೀಟ್ ಅನ್ನ ನಾವು ಡೆಸಿಪೇಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅಷ್ಟು ಹೀಟ್ ಅನ್ನ ನಾವು ಟಾಲರೇಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನ ಡೆಸಿಪೇಟ್ ಮಾಡ್ಲಿಕ್ಕೆ ಒಂದು ಸೂಪರ್ ಮ್ಯಾಗ್ನೆಟ್ ಅನ್ನ ಈಗ ತಯಾರಿ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ಒಂದು ಭೂಮಿಯ ಮೇಲೆ ಜೀವಿಗಳು ಇರ್ಲಿಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಭೂಮಿಯ ಸುತ್ತ ಇರ್ತಕ್ಕಂಥ ಒಂದು ಮ್ಯಾಗ್ನೆಟೋಸ್ಪಿಯರ್ ಅಥವಾ ಅಯಸ್ಕಾಂತೀಯ ಕ್ಷೇತ್ರ ಅಂತ ನಾವೇನ್ ಕರಿತೇವೆ. ಸೊ ಈ ಒಂದು ಕ್ಷೇತ್ರ ಸೂರ್ಯನಿಂದ ಬರ್ತಕ್ಕಂಥ ಅಗಾಧವಾದ ಶಾಖ ಏನಿರುತ್ತೆ ಅದನ್ನ ಪ್ರಿವೆಂಟ್ ಮಾಡುತ್ತೆ. ಆ ಒಂದು ಕಾರಣದಿಂದ ಭೂಮಿಯ ಮೇಲೆ ಜೀವಿಗಳು ಇರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇದೇ ರೀತಿಯ ಮ್ಯಾಗ್ನೆಟೋಸ್ಪಿಯರ್ ಅನ್ನ ಈಗ ಭೂಮಿಯ ಮೇಲೆ ಡೆವಲಪ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಸೊ ಅದನ್ನೇ ನಾವು ಸೂಪರ್ ಮ್ಯಾಗ್ನೆಟ್ ಅಂತ ಕರಿತೇವೆ. ಸೊ ಈ ರೀತಿಯ ಸೂಪರ್ ಮ್ಯಾಗ್ನೆಟ್ ಅನ್ನ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಕಂಪನಿ ಅಥವಾ ಲಿಮಿಟೆಡ್ ನ ನಾವೇನಂತ ಕರಿತೀವಿ ಅಂದ್ರೆ ಟೋಕಾಮ್ಯಾಕ್ ಎನರ್ಜಿ ಅಂತ ಕರಿತೇವೆ. ಸೊ ಇವರು ಬಿಲ್ಡ್ ಮಾಡಿರ್ತಕ್ಕಂಥ ಒಂದು ಮ್ಯಾಗ್ನೆಟ್ ಇದಾಗಿರುತ್ತೆ. ಸೊ ಈ ರೀತಿಯ ಮ್ಯಾಗ್ನೆಟ್ ಇರ್ತಕ್ಕಂಥದ್ದು ವರ್ಲ್ಡ್ಸ್ ಫಸ್ಟ್ ಸೆಟ್ ಆಫ್ ನ್ಯೂ ಜನರೇಷನ್ ಹೈ ಟೆಂಪರೇಚರ್ ಸೂಪರ್ ಕಂಡಕ್ಟಿಂಗ್ ಮ್ಯಾಗ್ನೆಟ್ಸ್ ಅಂತ ಕರಿತೇವೆ. ಇದನ್ನ HTS ಅಂತ ಕರಿತೇವೆ. ಸೊ ಇದನ್ನ ನಾವು ಸೂಪರ್ ಕಂಡಕ್ಟಿಂಗ್ ಮ್ಯಾಗ್ನೆಟ್ ಅಂತ ಕರಿತೇವೆ. ಸೊ ಈ ರೀತಿಯ ಒಂದು ಮ್ಯಾಗ್ನೆಟ್ ಅನ್ನ ವಿಶ್ವದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಈಗ ಡೆವಲಪ್ ಮಾಡಿರ್ತಾರೆ. ಸೊ ಇದನ್ನ ಏನಕ್ಕೆ ಡೆವಲಪ್ ಮಾಡಿರ್ತಾರೆ ಅಂದ್ರೆ ಫ್ಯೂಷನ್ ಪವರ್ ಪ್ಲಾಂಟ್ ರಿಲೆವೆಂಟ್ ಸಿನಾರಿಯೋಸ್ ಅಂದ್ರೆ ನಾನು ಮುಂಚೆನೆ ಹೇಳ್ದಾಗೆ ಈ ಒಂದು ನ್ಯೂಕ್ಲಿಯರ್ ಫ್ಯೂಷನ್ ಅಥವಾ ಸಮ್ಮಿಲನ ಅಂತ ನಾವೇನ್ ಕರಿತೇವೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಗಳನ್ನ ಮಾಡ್ಲಿಕ್ಕೆ ಈ ಒಂದು ಸೂಪರ್ ಮ್ಯಾಗ್ನೆಟ್ ಅನ್ನ ಟೋಕಾಮ್ಯಾಕ್ ಎನರ್ಜಿ ಅವರು ಈಗ ಡೆವಲಪ್ ಮಾಡಿರ್ತಾರೆ. ಸೊ ಈ ಒಂದು ಎಕ್ಸ್ಪೆರಿಮೆಂಟೇಶನ್ ಅಂದ್ರೆ ಹೈಡ್ರೋಜನ್ ಮತ್ತು ಹೈಡ್ರೋಜನ್ ನ ಫ್ಯೂಷನ್ ಮಾಡ್ತಕ್ಕಂಥ ಒಂದು ಎಕ್ಸ್ಪೆರಿಮೆಂಟ್ ಏನಿದೆ, ಸೊ ಇದನ್ನ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಕ್ರಿಯೇಟಿಂಗ್ ಕ್ಲೀನ್ ಅಂಡ್ ಸಸ್ಟೈನಬಲ್ ಫ್ಯೂಷನ್ ಎನರ್ಜಿ ಅಂದ್ರೆ ಭೂಮಿಗೆ ಬೇಕಾಗಿರ್ತಕ್ಕಂಥ ಶುದ್ಧವಾದ ಮತ್ತು ಸಮರ್ಥನೀಯ ಶಕ್ತಿಯನ್ನ ಬಿಡುಗಡೆ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು ನ್ಯೂಕ್ಲಿಯರ್ ಫ್ಯೂಷನ್ ಇಂದ ಬರ್ತಕ್ಕಂಥ ಒಂದು ಎನರ್ಜಿ ಏನಿರುತ್ತೆ ಅದು ನಾನ್ ಪೊಲ್ಯೂಟಿಂಗ್ ಆಗಿರುತ್ತೆ. ಯಾವುದೇ ರೀತಿಯ ಗ್ರೀನ್ ಹೌಸ್ ಗ್ಯಾಸಸ್ ಆಗ್ಲಿ ಅಥವಾ ಗ್ಲೋಬಲ್ ವಾರ್ಮಿಂಗ್ ಆಗ್ಲಿ ಈ ಒಂದು ಪ್ರೋಸೆಸ್ ನಿಂದ ಇನ್ಕ್ರೀಸ್ ಆಗೋದಿಲ್ಲ. ಸೊ ಅದಕ್ಕೆ ಇದನ್ನ ನಾವು ಕ್ರಿಯೇಟಿಂಗ್ ಕ್ಲೀನ್ ಅಥವಾ ಶುದ್ಧವಾದ ಶಕ್ತಿ ಅಥವಾ ಇಂಧನ ಅಂತ ಕರಿತೇವೆ. ಸೊ ಈ ಒಂದು ಎನರ್ಜಿ ಅಥವಾ ಇಂಧನವನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಸ್ಟ್ರಾಂಗೆಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕಾಗಿರುತ್ತೆ. ಅಂದ್ರೆ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಒಂದು ಕಾಂತೀಯ ಕ್ಷೇತ್ರ ಬೇಕಾಗಿರುತ್ತೆ. ಸೊ ಈ ಒಂದು ಕಾಂತೀಯ ಕ್ಷೇತ್ರವನ್ನ ಡೆವಲಪ್ ಮಾಡ್ಲಿಕ್ಕೆ ಈ HTS ಅಂದ್ರೆ ಹೈ ಟೆಂಪರೇಚರ್ ಸೂಪರ್ ಕಂಡಕ್ಟಿಂಗ್ ಮ್ಯಾಗ್ನೆಟ್ ಅನ್ನ ಈಗ ಟೋಕಾಮ್ಯಾಕ್ ಎನರ್ಜಿ ಅವರು ಡೆವಲಪ್ ಮಾಡಿರ್ತಾರೆ. ಸೊ ಈ ಮ್ಯಾಗ್ನೆಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಹೇಳೋದಾದ್ರೆ ಇದು ಇಟ್ ಹ್ಯಾಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಆಫ್ ಓವರ್ 18 ಟೆಸ್ಲಾ. ಸೊ ಇದರ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಯಾವ ಯೂನಿಟ್ಸ್ ಇಂದ ಮೆಷರ್ ಮಾಡ್ತಾರೆ ಅಂದ್ರೆ ಟೆಸ್ಲಾದಲ್ಲಿ ಮೆಷರ್ ಮಾಡ್ತಾರೆ. ಸೊ ಇದರ ಅಯಸ್ಕಾಂತೀಯ ಕ್ಷೇತ್ರ ಎಷ್ಟಿರುತ್ತೆ ಅಂದ್ರೆ 18 ಟೆಸ್ಲಾಗಳಿಗಿಂತ ಹೆಚ್ಚಿನ ಕಾಂತೀಯ ಕ್ಷೇತ್ರ ಇರುತ್ತೆ. ಸೊ ನಿಯರ್ಲಿ 1,000,000 ಟೈಮ್ಸ್ ಸ್ಟ್ರಾಂಗರ್ ದನ್ ದಿ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ನಮ್ಮ ಒಂದು ಭೂಮಿಯ ಕಾಂತಕ್ಷೇತ್ರ ಏನಿದೆ ಅದಕ್ಕಿಂತ ಸುಮಾರು 1,000,000 ಪಟ್ಟು ಹೆಚ್ಚಾಗಿರ್ತಕ್ಕಂಥ ಒಂದು ಕಾಂತೀಯ ಕ್ಷೇತ್ರವನ್ನ ಈ ಒಂದು HTS ಮ್ಯಾಗ್ನೆಟ್ ಉತ್ಪತ್ತಿ ಮಾಡುತ್ತೆ. ಸೊ ಇದರಿಂದ ನಾವು ಈ ಒಂದು ನ್ಯೂಕ್ಲಿಯರ್ ಫ್ಯೂಷನ್ ಇಂದ ಪಡಿತಕ್ಕಂಥ ಒಂದು ಎನರ್ಜಿ ಏನಿದೆ ಆ ಒಂದು ಡ್ರೀಮ್ ಏನಿತ್ತು ಅದು ರಿಯಲೈಸೇಷನ್ ಆಗ್ತಕ್ಕಂಥ ಒಂದು ಟೈಮ್ ಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಫೋರ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇದೊಂದು ಇಸ್ರೋ ಮಿಷನ್ ಆಗಿರುತ್ತೆ. ಇದನ್ನ ನಾವು ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಕರಿತೇವೆ. ಈ ಒಂದು ಸಣ್ಣ ಉಪಗ್ರಹ ಉಡಾವಣಾ ವಾಹನ ತನ್ನ 2ನೇ ಲಾಂಚ್ ಅನ್ನ ಸಕ್ಸಸ್ಫುಲ್ ಆಗಿ ಕಂಡಕ್ಟ್ ಮಾಡಿರುತ್ತೆ. ಸೊ ಈ ಒಂದು ಯಶಸ್ಸಿನ ಜೊತೆಗೆ ಏನೇನನ್ನ ಲಾಂಚ್ ಮಾಡಿದ್ರು ಆ ಎಲ್ಲ ಮಾಹಿತಿಯನ್ನ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನ ನಾವು SSLV ಅಂತ ಕರಿತೇವೆ. SSLV ಅಂದ್ರೆ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಕರಿತೇವೆ. ಅಂದ್ರೆ ಸಣ್ಣ ಉಪಗ್ರಹಗಳನ್ನ ಉಡಾವಣೆ ಮಾಡ್ತಕ್ಕಂಥ ಒಂದು ವಾಹನ. ಸೊ ಇದು ಈಗ 3 ಸ್ಯಾಟಲೈಟ್ಸ್ ಅಂದ್ರೆ 3 ಉಪಗ್ರಹಗಳನ್ನ ತನ್ನ 2ನೇ ಮಿಷನ್ ಅಲ್ಲಿ ಸಕ್ಸಸ್ಫುಲ್ ಆಗಿ ಲಾಂಚ್ ಮಾಡಿರುತ್ತೆ. ಆ 3 ಸ್ಯಾಟಲೈಟ್ಗಳು ಯಾವ್ದ್ಯಾವ್ದು ಅಂದ್ರೆ EOS ಅಂದ್ರೆ ಅರ್ತ್ ಅಬ್ಸರ್ವೇಟರಿ ಸ್ಯಾಟಲೈಟ್ ಅಂತ ಕರಿತೇವೆ. ಸೊ ಇನ್ನೊಂದನ್ನ ನಾವು ಜಾನಸ್ ಅಂತ ಕರಿತೇವೆ, ಇನ್ನೊಂದನ್ನ ನಾವು ಆಜಾದಿ ಸ್ಯಾಟ್ ಅಂತ ಕರಿತೇವೆ. ಸೊ ಈ 3 ಸ್ಯಾಟಲೈಟ್ ಗಳನ್ನ ಈಗ SSLV ಮುಖಾಂತರ ಸಕ್ಸಸ್ಫುಲ್ ಆಗಿ ಲಾಂಚ್ ಮಾಡಿರ್ತಾರೆ. ಸೊ ಇಟ್ ಟುಕ್ ಆಫ್ ಇದನ್ನ ಎಲ್ಲಿಂದ ಲಾಂಚ್ ಮಾಡಿರ್ತಾರೆ ಅಂದ್ರೆ
ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಶ್ರೀಹರಿಕೋಟಾದಿಂದ ಈ ಒಂದು ಲಾಂಚ್ ಅನ್ನ ಮಾಡಿರ್ತಾರೆ. ಸೊ SSLV ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋದಾದ್ರೆ, SSLV ಅನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಇಸ್ರೋ ಅಭಿವೃದ್ಧಿ ಮಾಡಿರ್ತಕ್ಕಂಥ ಒಂದು ಲಾಂಚ್ ವೆಹಿಕಲ್ ಆಗಿರುತ್ತೆ. ಸೊ ಈ ಒಂದು ಲಾಂಚ್ ವೆಹಿಕಲ್ ನ ಉಪಯೋಗ ಏನು ಅಂದ್ರೆ ಟು ಕೇಟರ್ ದಿ ಲಾಂಚ್ ಆಫ್ ಸ್ಮಾಲ್ ಸ್ಯಾಟಲೈಟ್ಸ್ ಅಪ್ ಟು 500 kg ಅಂದ್ರೆ 500 kg ಅಥವಾ 500 kg ಅಥವಾ ಅದಕ್ಕಿಂತ ಕಡಿಮೆ ತೂಕದಲ್ಲಿರ್ತಕ್ಕಂಥ ಉಪಗ್ರಹಗಳನ್ನ ಈ ಲೋ ಅರ್ತ್ ಆರ್ಬಿಟ್ಸ್ ಅಂತ ಕರೀತೇವೆ. ಅಂದ್ರೆ ಭೂಮಿಯ ಕೆಳ ಕಕ್ಷೆಗಳಿಗೆ ಲಾಂಚ್ ಮಾಡ್ತಕ್ಕಂಥ ಒಂದು ವೆಹಿಕಲ್ ಅನ್ನ ನಾವು ಸಣ್ಣ ಉಪಗ್ರಹ ಉಡಾವಣಾ ವಾಹನ ಅಥವಾ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಕರೀತೇವೆ. ಸೊ ಇದು ಸಕ್ಸಸ್ಫುಲ್ ಆಗಿ ಫಸ್ಟ್ ಲಾಂಚ್ ಅನ್ನ ಆಲ್ರೆಡಿ ಕಂಪ್ಲೀಟ್ ಮಾಡಿತ್ತು. ನಾವಿವಾಗ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಸೆಕೆಂಡ್ ಟೈಮ್ ಅಲ್ಲಿ ಇವರು ಲಾಂಚ್ ಮಾಡಿರ್ತಕ್ಕಂಥ 3 ಸ್ಯಾಟಲೈಟ್ ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ SSLV ಇಸ್ ಕೇಪಬಲ್ ಆಫ್ ಲಾಂಚಿಂಗ್ ಮಿನಿ, ಮೈಕ್ರೋ ಮತ್ತೆ ನ್ಯಾನೋ ಸ್ಯಾಟಲೈಟ್ಸ್ ಅಂದ್ರೆ 10 kg ಇಂದ ಸ್ಟಾರ್ಟ್ ಆಗಿ 500 kg ತೂಕ ಇರತಕ್ಕಂತ ಮಿನಿ, ಮೈಕ್ರೋ ಮತ್ತು ನ್ಯಾನೋ ಸ್ಯಾಟಲೈಟ್ ಗಳನ್ನ ಲಾಂಚ್ ಮಾಡತಕ್ಕಂತ ಕೆಪಾಸಿಟಿ ಇರುತ್ತೆ. ಸೊ ಟು 500 ಕಿಲೋಮೀಟರ್ ಆರ್ಬಿಟ್ ಅಂದ್ರೆ 500 ಕಿಲೋಮೀಟರ್ ಕಕ್ಷೆಯವರೆಗೂ ಉಡಾವಣೆ ಮಾಡ್ತಕ್ಕಂತ ಒಂದು ಸಾಮರ್ಥ್ಯ ಇರುತ್ತೆ. ಸೊ ಈ ಒಂದು SSLV ಅನ್ನ ಏನಕ್ಕೆ ಡೆವಲಪ್ ಮಾಡಿದ್ದಾರೆ ಅಂದ್ರೆ ಲೋ ಕಾಸ್ಟ್ ಅಂದ್ರೆ ಉಪಗ್ರಹಗಳನ್ನ ಕಡಿಮೆ ವೆಚ್ಚದಲ್ಲಿ ಉಡಾವಣೆ ಮಾಡ್ತಕ್ಕಂತ ಒಂದು ಮಿಷನ್ ನ ಭಾಗವಾಗಿ ಸೊ ಈ ಒಂದು SSLV ಅನ್ನ ಇಸ್ರೋದವರು ತಯಾರಿ ಮಾಡಿರ್ತಾರೆ. ಸೊ ಈಗ ಎರಡನೇ ಲಾಂಚ್ ಅಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಈ ಒಂದು ಅರ್ತ್ ಅಬ್ಸರ್ವೇಟರಿ ಸ್ಯಾಟಲೈಟ್ 07 ಅಂತ ನಾವೇನ್ ಕರೀತೇವೆ. ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಇಸ್ರೋದವರು ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಒಂದು ಉಪಗ್ರಹವನ್ನ ನಾವು ಅರ್ತ್ ಅಬ್ಸರ್ವೇಟರಿ ಸ್ಯಾಟಲೈಟ್ ಅಂತ ಕರೀತೇವೆ. ಅದಾದ್ಮೇಲೆ ಜಾನಸ್ 1 ಅನ್ನ ಯಾರು ಡೆವಲಪ್ ಮಾಡಿರ್ತಾರೆ ಅಂದ್ರೆ US ಅವರು ಡೆವಲಪ್ ಮಾಡಿರ್ತಕ್ಕಂಥವ್ರು ಅಥವಾ US ನ ಒಂದು ಸ್ಯಾಟಲೈಟ್ ಆಗಿರುತ್ತೆ. ಅದಾದ್ಮೇಲೆ ಆಜಾದಿ ಸ್ಯಾಟ್ 2 ಅಂತ ನಾವೇನ್ ಕರೀತೇವೆ. ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಸ್ಪೇಸ್ ಕಿಡ್ಸ್ ಇಂಡಿಯಾ ವತಿಯಿಂದ ಇದನ್ನ ಡೆವಲಪ್ ಮಾಡಿರ್ತಾರೆ. ಸೊ ಇದ್ರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥ ಒಂದು ವಿಷಯ ಏನು ಅಂದ್ರೆ 750 ಗರ್ಲ್ಸ್ ಸ್ಟೂಡೆಂಟ್ಸ್ ಅಕ್ರಾಸ್ ಇಂಡಿಯಾ, ಭಾರತ ದೇಶದಾದ್ಯಂತ 750 ವಿದ್ಯಾರ್ಥಿನಿಯರು ಡೆವಲಪ್ ಮಾಡಿರ್ತಕ್ಕಂಥ ಒಂದು ಸ್ಯಾಟಲೈಟ್ ಅನ್ನ ನಾವು ಆಜಾದಿ ಸ್ಯಾಟ್ ಅಂತ ಕರೀತೇವೆ. ಸೊ ಈ 3 ಸ್ಯಾಟಲೈಟ್ ಗಳನ್ನ SSLV ಮುಖಾಂತರ ಈಗ ಸಕ್ಸಸ್ಫುಲ್ ಆಗಿ ಲಾಂಚ್ ಮಾಡಿರ್ತಾರೆ. ಸೊ ವಿತ್ ದಿಸ್ ವಿ ಕಮ್ ಟು ದಿ 5th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಫೈಂಡ್ಸ್ ಲಿಥಿಯಂ ಡೆಪಾಸಿಟ್. ಸೊ ಈ ಒಂದು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂದ್ರೆ ಪುರಾತತ್ವ ಇಲಾಖೆ ಅಂತ ನಾವೇನ್ ಕರೀತೇವೆ. ಸೊ ಇವರು ಭಾರತ ದೇಶದಲ್ಲಿ ಲಿಥಿಯಂ ನಿಕ್ಷೇಪಗಳು ಇರೋದನ್ನ ಈಗ ಪತ್ತೆ ಮಾಡಿರ್ತಾರೆ. ಸೊ ಇದು ಯಾವ ಪ್ರದೇಶದಲ್ಲಿ ಇದೆ, ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಡಿಸ್ಕವರಿಯನ್ನ ಎಲ್ಲಿ ಮಾಡಿರ್ತಾರೆ ಅಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಮಾಡಿರ್ತಾರೆ. ಸೊ ಜಮ್ಮು ಕಾಶ್ಮೀರದ ಒಂದು ಜಿಲ್ಲೆ, ಇದನ್ನ ನಾವು ರಿಯಾಜಿ ಡಿಸ್ಟ್ರಿಕ್ಟ್ ಅಂತ ಕರಿತೇವೆ. ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸೊ ರಿಯಾಜಿ ಜಿಲ್ಲೆಯಲ್ಲಿ ಈಗ ಈ ಒಂದು ಲಿಥಿಯಂ ನಿಕ್ಷೇಪಗಳು ಇರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಫಾರ್ ದ ವೆರಿ ಫಸ್ಟ್ ಟೈಮ್ ಅಂದ್ರೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ವತಿಯಿಂದ ಈ ರೀತಿಯ ನಿಕ್ಷೇಪಗಳನ್ನ ಅಂದ್ರೆ ಲಿಥಿಯಂ ನಿಕ್ಷೇಪಗಳನ್ನ ಐಡೆಂಟಿಫೈ ಮಾಡಿರ್ತಕ್ಕಂಥದ್ದು ಇದೇ ಒಂದು ಮೊದಲ ಒಂದು ಎಕ್ಸ್ಪೆರಿಮೆಂಟೇಶನ್ ಆಗಿರುತ್ತೆ. ಸೊ ಇದನ್ನ ಎಲ್ಲಿ ಐಡೆಂಟಿಫೈ ಮಾಡಿರ್ತಾರೆ ಅಂದ್ರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬರ್ತಕ್ಕಂಥ ರಿಯಾಜಿ ಜಿಲ್ಲೆಯಲ್ಲಿ ಈ ಒಂದು ಲಿಥಿಯಂ ನಿಕ್ಷೇಪಗಳನ್ನ ಡಿಸ್ಕವರ್ ಮಾಡಿರ್ತಾರೆ. ಬಟ್ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಲಿಥಿಯಂ ಅನ್ನ ಎಲ್ಲಿ ಡಿಸ್ಕವರ್ ಮಾಡಿದ್ರು ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ 2021 ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಮಾಡಿರ್ತಕ್ಕಂಥದ್ದು 2023ರಲ್ಲಿ. ಬಟ್ ಇದಕ್ಕಿಂತ ಮುಂಚೆ 2021ರಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಅಂದ್ರೆ ಭಾರತ ದೇಶದ ಅಣುಶಕ್ತಿ ಇಲಾಖೆಯ ವತಿಯಿಂದ ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆಯಲ್ಲಿ ಇದಕ್ಕಿಂತ ಮುಂಚೆಯೇ ಲಿಥಿಯಂ ನಿಕ್ಷೇಪಗಳು ಇರೋದನ್ನ ಕಂಡು ಹಿಡಿದಿದ್ರು. ಸೊ ಹಾಗಿದ್ರೆ ಈ ಒಂದು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥ ವರ್ಷ ಇದು ಬಹಳ ಹಿಂದೆ ಅಥವಾ ಹಳೆಯ ಆಗಿರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ 1851 ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಅಫ್ಕೋರ್ಸ್ 1851 ಅಂದ್ರೆ ಸೊ ಇದನ್ನ ಬ್ರಿಟಿಷರೇ ಸ್ಥಾಪನೆ ಮಾಡಿರ್ಬೇಕು. ಸೊ ಅವರ ಉದ್ದೇಶ ಏನು ಅಂದ್ರೆ ಪ್ರೈಮರಿಲಿ ಟು ಫೈಂಡ್ ಕೋಲ್ ಡೆಪಾಸಿಟ್ಸ್ ಫಾರ್ ರೈಲ್ವೇಸ್ ಅಂದ್ರೆ ರೈಲುಗಳಿಗಾಗಿ ಕಲ್ಲಿದ್ದಲು ನಿಕ್ಷೇಪಗಳನ್ನ ಹುಡುಕ್ಲಿಕ್ಕೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾವನ್ನ ಭಾರತ ದೇಶದಲ್ಲಿ 1851ರಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಸೊ ಇದರ ಪ್ರಮುಖವಾದ ಒಂದು ಫಂಕ್ಷನ್ಸ್ ನಾವು ನೋಡೋದಾದ್ರೆ ಕ್ರಿಯೇಟಿಂಗ್ ಅಂಡ್ ಅಪ್ಡೇಟಿಂಗ್ ಆಫ್ ನ್ಯಾಷನಲ್ ಜಿಯೋ ಸೈಂಟಿಫಿಕ್ ಇನ್ಫಾರ್ಮೇಶನ್ ಅಂಡ್ ಮಿನರಲ್ ರಿಸೋರ್ಸ್ ಅಸೆಸ್ಮೆಂಟ್ ಅಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಈ ಒಂದು ಭೂ ವೈಜ್ಞಾನಿಕ ಮಾಹಿತಿ ಮತ್ತು ಭಾರತ ದೇಶದಲ್ಲಿ ಎಲ್ಲೆಲ್ಲಿ ಖನಿಜ ಸಂಪನ್ಮೂಲಗಳು ಇದೆ ಅನ್ನೋದನ್ನ ಮೌಲ್ಯಮಾಪನ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಅದ್ರ ಜೊತೆಗೆ ಸೊ ಇದು ಸಾಕಷ್ಟು ಕೆಲಸಗಳನ್ನ ಕೂಡ ಮಾಡುತ್ತೆ. ಗ್ರೌಂಡ್ ಸರ್ವೇಸ್ ಅಂದ್ರೆ ಕೆಲವೊಂದು ಸಮೀಕ್ಷೆಗಳನ್ನ ಭೂ ಸಮೀಕ್ಷೆಗಳನ್ನ ಮಾಡ್ತಕ್ಕಂಥದ್ದು, ಏರ್ಬೋರ್ನ್ ಅಂಡ್ ಮೆರೈನ್ ಸರ್ವೇಸ್ ವಾಯುಗಾಮಿ ಮತ್ತು ಸಾಗರ ಸಮೀಕ್ಷೆಗಳನ್ನ ಮಾಡ್ತಕ್ಕಂಥದ್ದು, ಮಿನರಲ್ ಪ್ರಾಸ್ಪೆಕ್ಟಿಂಗ್ ಅಂಡ್ ಇನ್ವೆಸ್ಟಿಗೇಷನ್ ಖನಿಜಗಳನ್ನ ಶೋಧನೆ ಮಾಡ್ತಕ್ಕಂಥ
ಮಾಡ್ತಕ್ಕಂಥದ್ದು ಮತ್ತೆ ಅದನ್ನ ಡಿಸ್ಕವರಿ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಮಲ್ಟಿ ಡಿಸಿಪ್ಲಿನರಿ ಜಿಯೋ ಸೈಂಟಿಫಿಕ್, ಜಿಯೋ ಟೆಕ್ನಾಲಜಿಕಲ್ ಮತ್ತೆ ಜಿಯೋ ಎನ್ವೈರನ್ಮೆಂಟಲ್ ಅಂಡ್ ನ್ಯಾಚುರಲ್ ಹಜಾರ್ಡ್ ಸ್ಟಡೀಸ್. ಅಂದ್ರೆ ಈ ಒಂದು ಹಜಾರ್ಡ್ಸ್ ಅಂತ ನಾವೇನ್ ಕರಿತೇವೆ, ನಮಗೆ ಆಗ್ತಕ್ಕಂತ ಒಂದು ಅಪಾಯಗಳೇನಿರ್ತವೆ, ಸೊ ಇವೆಲ್ಲವನ್ನ ಅಧ್ಯಯನ ಮಾಡ್ತಕ್ಕಂತ ಒಂದು ಗುರಿ ಅಥವಾ ಉದ್ದೇಶದ ಸಲುವಾಗಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾವನ್ನ ಭಾರತ ದೇಶದಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಸೊ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ, ಸೊ ಹೆಡ್ ಕ್ವಾರ್ಟರ್ಸ್ ಇಸ್ ಇನ್ ಕೋಲ್ಕತ್ತಾ. ಸೊ ಇದರ ಹೊರತಾಗಿ ರೀಜನಲ್ ಆಫೀಸಸ್ ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಒಟ್ಟು ಎಷ್ಟು ರೀಜನಲ್ ಆಫೀಸಸ್ ಇರುತ್ತೆ ಅಂದ್ರೆ ಭಾರತ ದೇಶದಾದ್ಯಂತ 6 ಪ್ರಾದೇಶಿಕ ಕಚೇರಿಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಎಲ್ಲೆಲ್ಲಿದೆ ಅಂದ್ರೆ ಲಕ್ನೋ, ಜೈಪುರ್, ನಾಗ್ಪುರ್, ಹೈದರಾಬಾದ್, ಶಿಲಾಂಗ್ ಮತ್ತೆ ಕೋಲ್ಕತ್ತಾದಲ್ಲಿ ಪ್ರಾದೇಶಿಕ ಕಚೇರಿಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಯಾವ ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಮೈನ್ಸ್ ಅಥವಾ ಗಣಿ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂತ ಒಂದು ಇಲಾಖೆ ಅಥವಾ ಕಚೇರಿ ಆಗಿರುತ್ತೆ. So with this we have come to the 6th article. This is about wetland ex situ conservation establishment. So ಈ ಒಂದು ಎಸ್ಟಾಬ್ಲಿಷ್ಮೆಂಟ್ ಹೆಸರಲ್ಲೇ ಗೊತ್ತಾಗ್ತಾ ಇದೆ, ವೆಟ್ಲ್ಯಾಂಡ್ ಅಂದ್ರೆ ಜೌಗು ಪ್ರದೇಶಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಒಂದು ಎಸ್ಟಾಬ್ಲಿಷ್ಮೆಂಟ್ ಅನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಪರೀಕ್ಷೆಯಲ್ಲಿ ವೆಟ್ಲ್ಯಾಂಡ್ ಎಕ್ಸಿಕ್ಯೂಟಿವ್ ಕನ್ಸರ್ವೇಷನ್ ಎಸ್ಟಾಬ್ಲಿಷ್ಮೆಂಟ್ ಅನ್ನ ಯಾವ ರಾಜ್ಯ ಸ್ಟಾರ್ಟ್ ಮಾಡ್ತಾ ಇದೆ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಇದನ್ನ ಸ್ಟಾರ್ಟ್ ಮಾಡ್ತಾ ಇರ್ತಕ್ಕಂಥವ್ರು ರಾಜಸ್ಥಾನದ ಸರ್ಕಾರದ ವತಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ನಾವು ವೆಟ್ಲ್ಯಾಂಡ್ ಎಕ್ಸಿಕ್ಯೂಟಿವ್ ಕನ್ಸರ್ವೇಷನ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಕರಿತೇವೆ. ಸೊ ರಾಜಸ್ಥಾನದಲ್ಲಿ ಬರ್ತಕ್ಕಂತ ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ನಲ್ಲಿ ಈ ಒಂದು ಎಸ್ಟಾಬ್ಲಿಷ್ಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಇದರ ಉದ್ದೇಶಗಳೇನು ಅನ್ನೋದನ್ನ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದ್ರೆ ರಾಜಸ್ಥಾನದ ಸರ್ಕಾರದ ವತಿಯಿಂದ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ಅಂತ ನಾವೇನ್ ಕರಿತೇವೆ, ಇದೊಂದು ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಆಗಿರುತ್ತೆ. ಯಾವುದು ಅಂದ್ರೆ ಈ ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಏನಿರುತ್ತೆ, ಸೊ ಇದೊಂದು ವಿಶ್ವ ಪರಂಪರೆಯ ತಾಣ ಕೂಡ ಆಗಿರುತ್ತೆ. ಸೊ ಈ ಒಂದು ಪರಂಪರೆಯ ತಾಣದ ಒಳಗಡೆ ಒಂದು ಝೂ ಅಥವಾ ಮೃಗಾಲಯವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಮೃಗಾಲಯವನ್ನ ನಾವೇನಂತ ಕರಿತೀವಿ ಅಂದ್ರೆ ವೆಟ್ಲ್ಯಾಂಡ್ ಎಕ್ಸಿಕ್ಯೂಟಿವ್ ಕನ್ಸರ್ವೇಷನ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಕರಿತೇವೆ. ಸೊ ಇದನ್ನ ಏನಕ್ಕೆ ಮಾಡ್ತಾ ಇದ್ದಾರೆ, ಅಥವಾ ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ಗೆ ಇನ್ನೊಂದು ಹೆಸರು ಕೂಡ ಇರುತ್ತೆ. ಇದನ್ನ ನಾವು ಭರತ್ಪುರ್ ಬರ್ಡ್ ಸ್ಯಾಂಕ್ಚುರಿ ಅಥವಾ ಭರತ್ಪುರ್ ಪಕ್ಷಿಧಾಮ ಅಂತ ಕೂಡ ಕರಿತೇವೆ. ಸೊ ಈ ಒಂದು ಪ್ರದೇಶ ಇಲ್ಲಿ ಪ್ರಮುಖವಾಗಿ ವೆಟ್ಲ್ಯಾಂಡ್ ಸ್ಪೀಸೀಸ್ ಅಂದ್ರೆ ಜೌಗು ಪ್ರದೇಶದ ಪ್ರಭೇದಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರೈನೋಸ್ ಖಡ್ಗಾಮೃಗಗಳು, ಅದಾದ್ಮೇಲೆ ವಾಟರ್ ಬಫುಲೆಸ್ ಅಂದ್ರೆ ನೀರಿನ ಎಮ್ಮೆ, ಅದಾದ್ಮೇಲೆ ಕ್ರೋಕ್ಸ್ ಮೊಸಳೆಗಳನ್ನ ನಾವು ನೋಡ್ಬೋದಾಗಿರುತ್ತೆ, ಡಾಲ್ಫಿನ್ ಗಳನ್ನ ಮತ್ತೆ ಸಾಕಷ್ಟು ಎಕ್ಸಾಟಿಕ್ ಸ್ಪೀಶೀಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವೆಲ್ಲನನ್ನ ಕನ್ಸರ್ವ್ ಮಾಡ್ಲಿಕ್ಕೆ ಅಥವಾ ಸಂರಕ್ಷಣೆ ಮಾಡ್ಲಿಕ್ಕಾಗಿ ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ನಲ್ಲಿ ಈಗ ಝೂ ಅನ್ನ ರಾಜಸ್ಥಾನದವರು ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಝೂ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ವೆಟ್ಲ್ಯಾಂಡ್ ಎಕ್ಸಿಕ್ಯೂಟಿವ್ ಕನ್ಸರ್ವೇಷನ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಕರಿತೇವೆ. ಸೊ ಇದನ್ನ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿರ್ತಕ್ಕಂಥ ಬಯೋಡೈವರ್ಸಿಟಿ ಜೈವಿಕ ವೈವಿಧ್ಯತೆ ಅಂತ ನಾವೇನ್ ಕರಿತೇವೆ, ಸೊ ಅದನ್ನ ರಿಜ್ಯುವಿನೇಟ್ ಮಾಡ್ತಕ್ಕಂಥದ್ದು ಅಥವಾ ಪುನಃಸ್ಥಾಪನೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಡೆವಲಪ್ಮೆಂಟ್ ಗೆ ಬೇಕಾಗಿರ್ತಕ್ಕಂಥ ಒಂದು ಫಂಡ್ ಅನ್ನ ಯಾರು ಒದಗಿಸ್ತಾ ಇದ್ದಾರೆ ಅಂದ್ರೆ ಭಾರತ ಸರ್ಕಾರ ಇದಕ್ಕೆ ಫಂಡ್ ಅನ್ನ ಒದಗಿಸ್ತಾ ಇಲ್ಲ. ಫ್ರಾನ್ಸ್ ಸರ್ಕಾರ 1200 ಕೋಟಿಗಳಷ್ಟು ಹಣವನ್ನ ಈ ಒಂದು ಪ್ರಾಜೆಕ್ಟ್ ಗೆ ಒದಗಿಸ್ತಾ ಇದ್ದಾರೆ. ಕಾರಣ ಏನು ಅಂದ್ರೆ ಫ್ರಾನ್ಸ್ ಸರ್ಕಾರದ ಒಂದು ಓವರ್ಸೀಸ್ ಡೆವಲಪ್ಮೆಂಟ್ ಆರ್ಮ್ ಅಂತ ಇರುತ್ತೆ. ಓವರ್ಸೀಸ್ ಅಂದ್ರೆ ವಿದೇಶಿ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಒಂದು ಭಾಗ ಇರುತ್ತೆ. ಆ ಒಂದು ಭಾಗದ ಅಡಿಯಲ್ಲಿ 1200 ಕೋಟಿ ರೂಪಾಯಿಗಳನ್ನ ಈ ಒಂದು ಪ್ರಾಜೆಕ್ಟ್ ನ ಡೆವಲಪ್ ಮಾಡ್ಲಿಕ್ಕೆ ಮುಂದಿನ 8 ವರ್ಷಗಳಲ್ಲಿ ಫಂಡ್ ಅನ್ನ ರಿಲೀಸ್ ಮಾಡ್ಲಾಗುತ್ತೆ. ಸೊ ಅದಾದ್ಮೇಲೆ ಈ ಒಂದು ಪ್ರದೇಶದಲ್ಲಿ ಅವರು ಏನೇನನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಅಂದ್ರೆ ಬ್ರೀಡಿಂಗ್ ಅಂಡ್ ರೀಇಂಟ್ರೊಡಕ್ಷನ್ ಆಫ್ ಸೆಂಟರ್ ಫಾರ್ ಲೋಕಲಿ ಎಕ್ಸ್ಟಿಂಕ್ಟ್ ಸ್ಪೀಶೀಸ್ ಅಂದ್ರೆ ಈ ಒಂದು ಪ್ರದೇಶದಲ್ಲಿ ಮುಂಚೆ ಸ್ಥಳೀಯವಾಗಿದ್ದ ಪ್ರಾಣಿಗಳು ನಶಿಸಿ ಹೋಗಿರ್ತಕ್ಕಂಥ ಜಾತಿಗಳನ್ನ ಮತ್ತೊಮ್ಮೆ ರೀಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಅದರಲ್ಲಿ ಬರ್ತಕ್ಕಂಥ ಕೆಲವೊಂದು ಸ್ಪೀಶೀಸ್ ನ ನಾವ್ ಹೇಳೋದಾದ್ರೆ ಓಟರ್ಸ್ ಅಂದ್ರೆ ನಿಮ್ಗೆ ನೀರು ನಾಯಿಗಳು, ಅದಾದ್ಮೇಲೆ ಫಿಶಿಂಗ್ ಕ್ಯಾಟ್ಸ್ ಮೀನುಗಾರಿಕೆ ಬೆಕ್ಕುಗಳು, ಬ್ಲಾಕ್ ಬಗ್ಸ್ ನ ರಿವೈವ್ ಮಾಡ್ತಕ್ಕಂಥದ್ದು, ಮತ್ತೆ ಹಾಗ್ ಡೇರ್ ಅಂತ ಕರಿತೇವೆ. ಸೊ ಹಾಗ್ ಜಿಂಕೆ ಅಂತ ಡಿಯರ್ಸ್ ಅಂತ ಕರಿತೇವೆ, ಇವುಗಳನ್ನ ರಿವೈವ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಮತ್ತೆ ಅಕ್ವೇರಿಯಂ ಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು. ಅಕ್ವೇರಿಯಂ ಅಂದ್ರೆ ನಾಟ್ ಸ್ಮಾಲ್ ಸೈಜ್ ಅಕ್ವೇರಿಯಮ್ಸ್ ಲೈಕ್ ವಾಟ್ ವಿ ಹ್ಯಾವ್ ಇನ್ ಅವರ್ ಹೌಸಸ್, ಬೃಹತ್ ಆಗಿರ್ತಕ್ಕಂಥ ಅಕ್ವೇರಿಯಂ ಗಳನ್ನ ಸ್ಥಾಪನೆ ಮಾಡಿ ಆ ಒಂದು ಅಕ್ವೇರಿಯಂಗಳಲ್ಲಿ ಈ ಗ್ಯಾಗ್ನೆಟಿಕ್ ಡಾಲ್ಫಿನ್ ಗಳು ಮೊಸಳೆಗಳನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅದಾದ್ಮೇಲೆ ಎನ್ಕ್ಲೋಷರ್ಸ್ ಗಳನ್ನ ಇಲ್ಲಿ ಸ್ಥಾಪನೆ ಮಾಡ್ತಾರೆ, ಅಂದ್ರೆ ಬೌಂಡ್ರಿಗಳನ್ನ ಮಾಡ್ತಾರೆ. ಕಾರಣ ಏನಂದ್ರೆ ಅಲ್ಲಿರ್ತಕ್ಕಂಥ ಲಾರ್ಜ್ ವೆಟ್ಲ್ಯಾಂಡ್ ಸ್ಪೀಶೀಸ್ ಅಂದ್ರೆ ಇಂಡಿಯನ್ ರೈನೋಸ್ ಆಗಿರ್ಬೋದು, ವಾಟರ್ ಬಫೆಲೋಸ್ ಆಗಿರ್ಬೋದು, ಅದಾದ್ಮೇಲೆ
ಬಾರಸಿಂಗ ಅಂತ ಕರಿತೇವೆ, ಇದನ್ನ ನಾವು ಸ್ವಾಂಪ್ ಡಿಯರ್ ಅಂತ ಕರಿತೇವೆ. ಸೊ ಇವುಗಳೆಲ್ಲವನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ರೆಪ್ಟೈಲ್ ಹೌಸ್ ಗಳನ್ನ ಮಾಡ್ತಕ್ಕಂಥದ್ದು, ಅಂದ್ರೆ ಸರೀಸೃಪಗಳಿಗೆ ಮನೆಗಳನ್ನ ಮಾಡ್ತಕ್ಕಂಥದ್ದು. ಈ ಎಲ್ಲಾ ಒಂದು ಫೆಸಿಲಿಟೀಸ್ ಗಳನ್ನ ಈ ಒಂದು ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ನಲ್ಲಿ ಈಗ ರಾಜಸ್ಥಾನ ಸರ್ಕಾರ ಮುಂದಿನ 8 ವರ್ಷಗಳಲ್ಲಿ ಡೆವಲಪ್ ಮಾಡ್ತಾ ಇದೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 7th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಕ್ವಾಡ್ ನ್ಯಾಷನಲ್ ಲಾಂಚ್ ಕ್ವಾಡ್ ಸೈಬರ್ ಚಾಲೆಂಜ್. ಅಂದ್ರೆ ಕ್ವಾಡ್ ರಾಷ್ಟ್ರಗಳೇನಿದ್ದಾವೆ, ಸೊ ಈ ಒಂದು ಕ್ವಾಡ್ ನೇಷನ್ಸ್ ಏನಿದಾವೆ, ಸೊ ಈ ಕ್ವಾಡ್ ನೇಷನ್ಸ್ ಒಂದು ಸೈಬರ್ ಚಾಲೆಂಜ್ ಅನ್ನ ಪ್ರಾರಂಭ ಮಾಡಿರ್ತವೆ. ಸೊ ಇದನ್ನ ನಾವು ಕ್ವಾಡ್ ಸೈಬರ್ ಚಾಲೆಂಜ್ ಅಂತ ಕರಿತೇವೆ. ಸೊ ಟು ಬೂಸ್ಟ್ ಸೈಬರ್ ಸೆಕ್ಯೂರಿಟಿ ಅಕ್ರಾಸ್ ದಿ ರೆಸ್ಪೆಕ್ಟಿವ್ ನೇಷನ್ಸ್, ಅಂದ್ರೆ ತಮ್ಮ ಒಂದು ನೇಷನ್ಸ್ ಏನಿದಾವೆ ಅಥವಾ ರಾಷ್ಟ್ರಗಳೇನಿದಾವೆ, ಆ ಒಂದು ರಾಷ್ಟ್ರಗಳಲ್ಲಿ ಸೈಬರ್ ಭದ್ರತೆಯನ್ನ ಹೆಚ್ಚಿಸತಕ್ಕಂತ ಒಂದು ಪ್ರಯತ್ನದಲ್ಲಿ ಕ್ವಾಡ್ ಗ್ರೂಪ್ ನಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳು ಇಂಡಿಯಾ, ಜಪಾನ್, ಆಸ್ಟ್ರೇಲಿಯಾ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಏನಿದ್ದಾವೆ, ಸೊ ಇವರು ಒಂದು ಚಾಲೆಂಜ್ ಅನ್ನ ಲಾಂಚ್ ಮಾಡಿದ್ದಾರೆ. ಇದನ್ನ ನಾವು ಕ್ವಾಡ್ ಸೈಬರ್ ಚಾಲೆಂಜ್ ಅಂತ ಕರಿತೇವೆ. ಸೊ ಈ ಒಂದು ಇನಿಷಿಯೇಟಿವ್ ಅನ್ನ ಇನ್ವೈಟೆಡ್ ಇಂಟರ್ನೆಟ್ ಯೂಸರ್ಸ್ ಟು ಪಾರ್ಟಿಸಿಪೇಟ್ ಇನ್ ದ ಚಾಲೆಂಜ್ ಅಂಡ್ ಪ್ರಾಕ್ಟೀಸ್ ಸೇಫ್ ಅಂಡ್ ರೆಸ್ಪಾನ್ಸಿಬಲ್ ಸೈಬರ್ ಹ್ಯಾಬಿಟ್ಸ್. ಅಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಇಂಟರ್ನೆಟ್ ಬಳಕೆ ಮಾಡ್ತಕ್ಕಂಥ ಎಲ್ಲರೂ ಈ ಒಂದು ಸವಾಲಿನಲ್ಲಿ ಭಾಗವಹಿಸಬಹುದಾಗಿರುತ್ತೆ. ಸುರಕ್ಷಿತ ಮತ್ತು ಜವಾಬ್ದಾರಿತ ಸೈಬರ್ ಅಭ್ಯಾಸ ಮಾಡ್ಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ಚಾಲೆಂಜ್ ಇದಾಗಿರುತ್ತೆ. ಸೊ ಇದ್ರ ಜೊತೆಗೆ ಕಂಟ್ರೀಸ್ ಇನ್ವೈಟೆಡ್ ಫ್ರಮ್ ಅಕ್ರಾಸ್ ಇಂಡೋ ಪೆಸಿಫಿಕ್ ಅಂಡ್ ಬಿಯಾಂಡ್, ಅಂದ್ರೆ ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಮತ್ತು ಅದಕ್ಕಿಂತ ಆಚೆ ಇರ್ತಕ್ಕಂಥ ರಾಷ್ಟ್ರಗಳನ್ನು ಕೂಡ ಈ ಒಂದು ಚಾಲೆಂಜ್ ನಲ್ಲಿ ಇನ್ವೈಟ್ ಮಾಡಲಾಗಿರುತ್ತೆ. ಸೊ ಇದನ್ನ ಏನ್ ಮಾಡಿರ್ತಾರೆ ಅಂದ್ರೆ ಬೋಲ್ಸ್ಟರ್ ಸೆಕ್ಯೂರಿಟಿ, ಅಂದ್ರೆ ಈ ಒಂದು ಸೈಬರ್ ಭದ್ರತೆಯನ್ನ ಹೆಚ್ಚು ಮಾಡ್ಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ಕಾಂಪೊನೆಂಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 8th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಲ್ಲಿ 3 ಕಾನ್ಫರೆನ್ಸಸ್ ಅಥವಾ ಸಮಿಟ್ ಗಳನ್ನ ಒಟ್ಟಿಗೆ ನೋಡ್ತಾ ಇದ್ದೇವೆ. ಕಾರಣ ಏನು ಅಂದ್ರೆ ಈ 3 ಸಮಿಟ್ ಗಳು ಒಂದೇ ಪ್ರದೇಶದಲ್ಲಿ ಒಂದೇ ಟೈಮ್ ಆಗುತ್ತೆ. ಸೊ ಅದ್ಯಾವ್ದು ಅಂದ್ರೆ ವರ್ಲ್ಡ್ ಗವರ್ನಮೆಂಟ್ ಸಮಿಟ್ ಅಥವಾ ವಿಶ್ವ ಸರ್ಕಾರದ ಶೃಂಗಸಭೆ, ಇನ್ನೊಂದನ್ನ ಜೆಂಡರ್ ಬ್ಯಾಲೆನ್ಸ್ ಫೋರಂ ಅಂದ್ರೆ ಲಿಂಗ ಸಮತೋಲನ ವೇದಿಕೆ, ಅದಾದ್ಮೇಲೆ ವಿಮೆನ್ ಇನ್ ಗವರ್ಮೆಂಟ್ ಫೋರಂ ಅಂದ್ರೆ ಸರ್ಕಾರಿ ವೇದಿಕೆಗಳಲ್ಲಿ ಮಹಿಳೆಯರು, ವಿಮೆನ್ ಇನ್ ಗವರ್ಮೆಂಟ್ ಫೋರಂ ಅಂತ ನಾವೇನ್ ಕರಿತೇವೆ. ಸೊ ಈ 3 ಒಂದು ಇವೆಂಟ್ಸ್ ಏನಿದಾವೆ ಇವೆಲ್ಲ ಒಂದೇ ವೇದಿಕೆಯಲ್ಲಿ ಅಥವಾ ಒಂದೇ ದೇಶದಲ್ಲಿ ನಡೀತಾ ಇದ್ದಾವೆ. ಸೊ ಎಲ್ಲಿ ನಡೆದಿದೆ ಈ ವರ್ಷ ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ ದುಬೈನಲ್ಲಿ ಈ ಎಲ್ಲಾ ಇವೆಂಟ್ಗಳು ನಡೀತಾ ಇದ್ದಾವೆ. ಬೇಸಿಕಲಿ ದ ಪ್ರೈಮರಿ ಇವೆಂಟ್ ಯಾವುದು ಅಂದ್ರೆ ವರ್ಲ್ಡ್ ಗವರ್ನಮೆಂಟ್ ಸಮಿಟ್ ಅಂತ ಕರಿತೇವೆ, ಅಂದ್ರೆ ವಿಶ್ವ ಸರ್ಕಾರಗಳ ಶೃಂಗಸಭೆ ಅಂತ ಕರಿತೇವೆ. ಸೊ ಹೆಸರಲ್ಲೇ ಗೊತ್ತಾಗುತ್ತೆ. ಸೊ ವಿಶ್ವದ ಎಲ್ಲಾ ನಾಯಕರು ಬರ್ತಕ್ಕಂತ ಒಂದು ವೇದಿಕೆ ಇದಾಗಿರುತ್ತೆ. ಸೊ ತಮ್ಮ ರಾಷ್ಟ್ರಗಳ ಪಾಲಿಸೀಸ್ ಅಥವಾ ನೀತಿಗಳು ಅಂತ ನಾವೇನ್ ಕರಿತೇವೆ, ಸೊ ಈ ಒಂದು ನೀತಿಗಳ ಬಗ್ಗೆ ಡಿಸ್ಕಸ್ ಮಾಡ್ತಕ್ಕಂತ ಒಂದು ಫೋರಂ ಆಗಿರುತ್ತೆ. ಸೊ ಈ ಒಂದು ಫೋರಂ ನ ಜೊತೆಗೆ ಜೆಂಡರ್ ಬ್ಯಾಲೆನ್ಸ್ ಫೋರಂ ಅಂದ್ರೆ ಈ ಒಂದು ಲಿಂಗ ಸಮಾನತೆ ಫೋರಂ ಮತ್ತೆ ವಿಮೆನ್ ಇನ್ ಗವರ್ನಮೆಂಟ್ ಫೋರಂ ಅಂದ್ರೆ ಸರ್ಕಾರಿ ಒಂದು ಫೋರಂಗಳಲ್ಲಿ ಮಹಿಳೆಯರ ಒಂದು ಪಾತ್ರ. ಸೊ ಈ ಒಂದು ಇವೆಂಟ್ ಅನ್ನ ಕೂಡ ದುಬೈನಲ್ಲಿ ಆರ್ಗನೈಸ್ ಮಾಡಲಾಗಿರುತ್ತೆ. ಸೊ ಈ ಎರಡು ಏನಿರುತ್ತೆ ಅಂದ್ರೆ ವಿಮೆನ್ಗೆ ಸಂಬಂಧಪಟ್ಟಂತೆ ಇವೆರಡು ಡಿಸ್ಕಷನ್ಸ್ ಏನಿರುತ್ತೆ, ಸೊ ಇದನ್ನ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ 5 ಏನಿರುತ್ತೆ ಅಂದ್ರೆ ಈ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳ ಒಂದು 5ನೇ ಗುರಿ ಏನಿರುತ್ತೆ, ಸೊ ಇದು ಲಿಂಗ ಸಮತೋಲನ ಮತ್ತು ಹೆಣ್ಣು ಮಕ್ಕಳ ಸಬಲೀಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಗೋಲ್ ನಂಬರ್ 5 ಏನಿರುತ್ತೆ, ಸೊ ಇದಕ್ಕೆ ಅನುಗುಣವಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಈ ಒಂದು ವಿಮೆನ್ ಇನ್ ಗವರ್ನಮೆಂಟ್ ಫೋರಂ ಏನಿರುತ್ತೆ, ಸೊ ಇದು ಈಗ ನಡೀತಾ ಇರ್ತಕ್ಕಂಥ 3rd ಎಡಿಷನ್ ಅಥವಾ 3ನೇ ಆವೃತ್ತಿ ಆಗಿರುತ್ತೆ. ಸೊ ಇದರ ಥೀಮ್ ನಮ್ಮ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಒಂದು ಇವೆಂಟ್ ನ ಥೀಮ್ ಏನಾಗಿರುತ್ತೆ ಅಂದ್ರೆ ರೆಡಿ ಫಾರ್ ಲೀಡರ್ಶಿಪ್ ಶೇಪಿಂಗ್ ದಿ ಅಜೆಂಡಾ ಫಾರ್ ಫ್ಯೂಚರ್, ಅಂದ್ರೆ ನಾಯಕತ್ವಕ್ಕೆ ಸಿದ್ಧ, ಭವಿಷ್ಯಕ್ಕಾಗಿ ಕಾರ್ಯಸೂಚಿಯನ್ನ ರೂಪಿಸುವುದು ಎಂಬುದು ವಿಮೆನ್ ಇನ್ ಗವರ್ನಮೆಂಟ್ ಫೋರಂ ನ ಈ ವರ್ಷದ ಒಂದು ಥೀಮ್ ಆಗಿರುತ್ತೆ. ಹಾಗಿದ್ರೆ ವರ್ಲ್ಡ್ ಗವರ್ನಮೆಂಟ್ ಸಮಿಟ್ 2023 ನ ಥೀಮ್ ಏನಾಗಿರುತ್ತೆ ಅಂದ್ರೆ ಶೇಪಿಂಗ್ ಫ್ಯೂಚರ್ ಗವರ್ನಮೆಂಟ್ಸ್, ಅಂದ್ರೆ ಭವಿಷ್ಯದ ಸರ್ಕಾರಗಳನ್ನ ರೂಪಿಸ್ತಕ್ಕಂಥದ್ದು ಈ ಒಂದು ಶೃಂಗಸಭೆಯ ಥೀಮ್ ಆಗಿರುತ್ತೆ. ಸೊ ಇಷ್ಟು ಮಾಹಿತಿ ಈ ಒಂದು 3 ಇವೆಂಟ್ಸ್ ಬಗ್ಗೆ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ವಿ ಕಮ್ ಟು ದಿ 9th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಆಪರೇಷನ್ ದೋಸ್ತ್ ಅಥವಾ ದೋಸ್ತಿ ಅಂತ ಕರಿತೇವೆ. ಸೊ ಇದನ್ನ ಬಗ್ಗೆ ಹೇಳೋದಕ್ಕೆ ಮುಂಚೆ ಡೆಫಿನೆಟ್ಲಿ ನಿಮ್ಗೆಲ್ಲ ಗೊತ್ತಿರುತ್ತೆ. ಸೊ ಇತ್ತೀಚೆಗಷ್ಟೇ ಟರ್ಕಿ ಅನ್ಬಾರ್ದು, ಇನ್ಮೇಲೆ ಟರ್ಕಿ ಎ ಅಂತ ಕರಿಬೇಕು. ಅದಾದ್ಮೇಲೆ ಸಿರಿಯಾದಲ್ಲಿ ಸಂಭವಿಸಿರ್ತಕ್ಕಂಥ ಒಂದು ಭೂಕಂಪ ಏನಿರುತ್ತೆ, ಸೊ ಈ ಒಂದು ಭೂಕಂಪದ ಸಲುವಾಗಿ ಭಾರತ ರಾಷ್ಟ್ರ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ನ ಆಧಾರದ ಮೇಲೆ ಟರ್ಕಿಗೆ ಒಂದು ಹೆಲ್ಪಿಂಗ್ ಹ್ಯಾಂಡ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾ ಇದೆ. ಸೊ ಇದನ್ನ ನಾವು ಆಪರೇಷನ್ ದೋಸ್ತಿ ಅಂತ ಕರಿತೇವೆ. ಸೊ ಟರ್ಕಿದು ಕ್ಯಾಪಿಟಲ್ ಬಂದು ಅಂಕಾರ ಆಗಿರುತ್ತೆ. ಸೊ ಟರ್ಕಿಯಲ್ಲಿ ಈ ಒಂದು ಇವೆಂಟ್ ಸಂಭವಿಸಿರುವ ಕಾರಣದಿಂದ ಟರ್ಕಿಯ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಕ್ಕಂತ ಒಂದು ಸಾಧ್ಯತೆ ಇರುತ್ತೆ. ಸೊ ಟರ್ಕಿಯ 2 ಸೀಗಳ ಮಧ್ಯೆ ಬರುತ್ತೆ. ಅದ್ಯಾವ್ದು ಅಂದ್ರೆ ಬ್ಲಾಕ್ ಸಿ ಮತ್ತು ಮೆಡಿಟರೇನಿಯನ್ ಸಿ ನಡುವೆ ಬರ್ತಕ್ಕಂತ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಈಗ ಅಲ್ಲಿ ಭೂಕಂಪ ಸಂಭವಿಸಿರುವುದರಿಂದ ಭಾರತ ರಾಷ್ಟ್ರ ಆಪರೇಷನ್ ದೋಸ್ತಿಯ ಮುಖಾಂತರ ಅದಕ್ಕೆ ಸಹಾಯ ಹಸ್ತವನ್ನ ನೀಡ್ತಾ ಇದೆ.
So India launched Operation Dost to extend assistance to search and rescue operations in Syria and Turkey. So ಸಿರಿಯಾ ಮತ್ತು ಟರ್ಕಿ ಎರಡು, ತುರ್ಕಿ ಅಂತ ನಾವೇನ್ ಕರೀತೇವೆ, ಸೊ ಈ ಎರಡೂ ರಾಷ್ಟ್ರಗಳಲ್ಲಿ ಹುಡುಕಾಟ ಮತ್ತು ರಕ್ಷಣಾ ಕಾರ್ಯಾಚರಣೆಗಳ ನೆರವಿಗಾಗಿ ಭಾರತ ರಾಷ್ಟ್ರದಿಂದ ಆಪರೇಷನ್ ದೋಸ್ತ್ ಅನ್ನ ಪ್ರಾರಂಭ ಮಾಡಿರುತ್ತೆ. ಸೊ ಈ ಒಂದು ಅರ್ಥಕ್ವೇಕ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಎಪಿ ಸೆಂಟರ್ ವಾಸ್ 34 ಕಿಲೋಮೀಟರ್ ವೆಸ್ಟ್ ಆಫ್ ಗಾಜಿನ್ ಟೇಪ್ ಇನ್ ತುರ್ಕಿ, ಅಂದ್ರೆ ತುರ್ಕಿಯದಲ್ಲಿ ಗಾಜಿಯನ್ ಟೇಪ್ ಅಂತ ಒಂದು ಪ್ರದೇಶದ ಪಶ್ಚಿಮಕ್ಕೆ 34 ಕಿಲೋಮೀಟರ್ಗಳಲ್ಲಿ ನಾವು ಭೂಕಂಪದ ಕೇಂದ್ರ ಬಿಂದುವನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಡೆಫಿನೆಟ್ಲಿ ಭೂಕಂಪದ ಬಗ್ಗೆ ನೀವು ಜಿಯೋಗ್ರಫಿಯಲ್ಲಿ ಓದಿರ್ತೀರಾ. ಸೊ ಅಲೆಗಳು ಸ್ಟಾರ್ಟ್ ಆಗ್ತಕ್ಕಂತ ಒಂದು ಪಾಯಿಂಟ್ ಅನ್ನ ನಾವು ಫೋಕಸ್ ಅಂತ ಕರಿತೇವೆ. ಸೊ ಫೋಕಸ್ ಇಂದ ನೇರವಾಗಿ ನಾವೊಂದು ವರ್ಟಿಕಲ್ ಲೈನ್ ಅನ್ನ ಭೂ ಪ್ರದೇಶಕ್ಕೆ ಡ್ರಾ ಮಾಡಿದ್ರೆ, ಸೊ ಅಲ್ಲಿ ಫಸ್ಟ್ ಪಾಯಿಂಟ್ ಆಫ್ ಇಂಪ್ಯಾಕ್ಟ್ ಏನಿರುತ್ತೆ ಅದನ್ನ ಎಪಿ ಸೆಂಟರ್ ಅಂತ ಕರಿತೇವೆ. ಸೊ ಎಪಿ ಸೆಂಟರ್ ಗಿಂತ 34 ಕಿಲೋಮೀಟರ್ ವೆಸ್ಟ್ ನಲ್ಲಿ ನಾವು ಗಾಜಿಯಾನ್ ಪೇಟ್ ತುರ್ಕಿಯದಲ್ಲಿ ಈ ಒಂದು ಭೂಕಂಪ ಸಂಭವಿಸಿ ಅತ್ಯಂತ ಹೆಚ್ಚು ಡ್ಯಾಮೇಜ್ ಮತ್ತು ಸಾವು ನೋವುಗಳಾಗಿರೋದನ್ನ ನಾವು ಇಲ್ಲಿ ನೋಡಿರ್ಬೋದಾಗಿರುತ್ತೆ. ಸೊ ಇಂಡಿಯಾ ಸೆಂಟ್ ಏರ್ಕ್ರಾಫ್ಟ್ ಕ್ಯಾರಿಂಗ್ ರಿಲೀಫ್ ಮೆಟೀರಿಯಲ್ಸ್, ಎಕ್ವಿಪ್ಮೆಂಟ್ ಅಂಡ್ ಪರ್ಸನಲ್. ಸೊ ಇಲ್ಲಿ ರಿಲೀಫ್ಗೆ ಬೇಕಾಗಿರ್ತಕ್ಕಂಥ ಮೆಟೀರಿಯಲ್ಸ್ ಆಗಿರ್ಬೋದು, ಉಪಕರಣಗಳಾಗಿರ್ಬೋದು, ಮತ್ತೆ ಸಿಬ್ಬಂದಿಯನ್ನು ಕೂಡ ಇಲ್ಲಿ ಕಳಿಸಿರ್ತಾರೆ. ಸೊ ದಿಸ್ ಇಸ್ ದಿ ಬಿಗ್ಗೆಸ್ಟ್ ನ್ಯಾಚುರಲ್ ಡಿಸಾಸ್ಟರ್ ಟು ಹಿಟ್ ಟರ್ಕಿಯೇ ಸಿನ್ಸ್ 1939. ಅಂದ್ರೆ ಟರ್ಕಿಯಗೆ 1939ರಿಂದ ಸಂಭವಿಸಿರ್ತಕ್ಕಂಥ ಅತಿ ದೊಡ್ಡ ನೈಸರ್ಗಿಕ ವಿಕೋಪ ಇದಾಗಿರುತ್ತೆ. ಸೊ ವಿತ್ ದಿಸ್ ವಿ ಕಮ್ ಟು ದಿ 10th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಮಿಷನ್ ಅಂತ್ಯೋದಯ ಸರ್ವೆ. ಸೊ ಈ ಒಂದು ಸಮೀಕ್ಷೆಯ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈ ಸಮೀಕ್ಷೆಯನ್ನ ನಾವು ಮಿಷನ್ ಅಂತ್ಯೋದಯ ಅಂತ ಕರಿತೇವೆ. ಸೊ ದಿಸ್ ಇಸ್ ಫಾರ್ ದ ಇಯರ್ 22-23. ನೆನ್ಪಿಟ್ಕೊಳ್ಳಿ, ಮಿಷನ್ ಅಂತ್ಯೋದಯ ಸರ್ವೆಯನ್ನ ಯಾವ ಡಿಪಾರ್ಟ್ಮೆಂಟ್ ವತಿಯಿಂದ ಅಥವಾ ಯಾವ ಸಚಿವಾಲಯದ ವತಿಯಿಂದ ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ರೆ, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಥವಾ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯದ ವತಿಯಿಂದ ಮಿಷನ್ ಅಂತ್ಯೋದಯ ಸರ್ವೆ ಅಥವಾ ಮಿಷನ್ ಅಂತ್ಯೋದಯ ಸಮೀಕ್ಷೆ 2022 ಮತ್ತು 23 ನಡೆಸ್ತಾ ಇದ್ದಾರೆ. ಸೊ ಈ ಒಂದು ಸರ್ವೆಯನ್ನ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ 2017-18ರಿಂದ ಡಿಪಾರ್ಟ್ಮೆಂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಅಂದ್ರೆ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ವತಿಯಿಂದ ಈ ಮಿಷನ್ ಅಂತ್ಯೋದಯ ಸರ್ವೆಯನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ಎಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ನಡೆಸ್ತಕ್ಕಂಥ ಒಂದು ಸರ್ವೆ ಆಗಿರುತ್ತೆ. ಸೊ ಈ ಒಂದು ಸರ್ವೆಯ ಪರ್ಪಸ್ ಏನು ಅಂದ್ರೆ, ಟ್ರಾನ್ಸ್ಫಾರ್ಮಿಂಗ್ ಲೈಫ್ಸ್ ಅಂಡ್ ಲೈವ್ಲಿಹುಡ್ಸ್ ಆಫ್ ಪೀಪಲ್ ಆನ್ ಮೆಷರಬಲ್ ಔಟ್ಕಮ್ಸ್ ಥ್ರೂ ಕನ್ವರ್ಜೆನ್ಸ್ ಆಫ್ ವೇರಿಯಸ್ ಸ್ಕೀಮ್ಸ್. ಅಂದ್ರೆ ಈ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿರ್ತಕ್ಕಂಥ ಯೋಜನೆಗಳೇನಿರ್ತವೆ ಆ ಎಲ್ಲ ಯೋಜನೆಗಳನ್ನ ಒಮ್ಮುಖ ಮಾಡಿಸುವುದ ಮುಖಾಂತರ ಅಲ್ಲಿರ್ತಕ್ಕಂಥ ಒಂದು ಔಟ್ಕಮ್ಸ್ ಅಥವಾ ಫಲಿತಾಂಶಗಳು ಅಂತ ನಾವೇನ್ ಕರೀತೇವೆ, ಅಲ್ಲಿರ್ತಕ್ಕಂಥ ಜನರ ಜೀವನವನ್ನ ಸುಧಾರಿಸ್ತಕ್ಕಂಥ ಉದ್ದೇಶದಿಂದ ಈ ಒಂದು ಸರ್ವೆಯನ್ನ ಮಾಡ್ಲಾಗತ್ತೆ. ಸೊ ಈ ಒಂದು ಸರ್ವೆಯ ಉದ್ದೇಶ ಗೊತ್ತಾಯ್ತು. ಸೊ ಈ ಒಂದು ಸರ್ವೆಯ ಗುರಿ ಏನು ಅಂದ್ರೆ, ಟು ಲೆಂಡ್ ಸಪೋರ್ಟ್ ಟು ದಿ ಪ್ರಾಸೆಸ್ ಆಫ್ ಪಾರ್ಟಿಸಿಪೇಟರಿ ಪ್ಲಾನಿಂಗ್ ಫಾರ್ ಗ್ರಾಮ ಪಂಚಾಯತ್ ಡೆವಲಪ್ಮೆಂಟ್ ಪ್ಲಾನ್. ಅಂದ್ರೆ ಈ ಒಂದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಯೋಜನೆ ಅಂತ ಒಂದಿರುತ್ತೆ. ಸೊ ಈ ಒಂದು ಯೋಜನೆಯನ್ನ ಟಾಪ್ ಮೋಸ್ಟ್ ಲೆವೆಲ್ ಇಂದ ಮಾಡೋದ್ರ ಬದಲಾಗಿ ಬಾಟಮ್ ಅಪ್ ಅಪ್ರೋಚ್ ಅಂತ ಕರಿತೇವೆ. ಅಂದ್ರೆ ಫಸ್ಟ್ ಪ್ರಾಕ್ಟಿಕಲಿ ನಾವು ಆ ಒಂದು ಪ್ರದೇಶದಲ್ಲಿರ್ತಕ್ಕಂಥ ಪ್ರಾಬ್ಲಮ್ಸ್ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದ್ರೆ ಆ ಭಾಗದಲ್ಲಿ ನಾವು ಸಮೀಕ್ಷೆ ಅಥವಾ ಸರ್ವೆಗಳನ್ನ ಮಾಡ್ಬೇಕಾಗಿರುತ್ತೆ. ಸೊ ಈ ಒಂದು ಸರ್ವೆಗಳನ್ನ ಮಾಡುವುದರ ಮುಖಾಂತರ ಈ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಯೋಜನೆ ಏನಿರುತ್ತೆ, ಸೊ ಈ ಒಂದು ಯೋಜನೆಯನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಒಂದು GPDP ಅಂತ ನಾವೇನ್ ಕರಿತೇವೆ ಅಂದ್ರೆ ಗ್ರಾಮ ಪಂಚಾಯತ್ ಡೆವಲಪ್ಮೆಂಟ್ ಪ್ಲಾನ್ ಅಂತ ನಾವೇನ್ ಕರಿತೇವೆ, ಇಟ್ ಈಸ್ ಅ ಕಾಂಪ್ರಹೆನ್ಸಿವ್ ಎಕ್ಸರ್ಸೈಸ್ ದಟ್ ಯೂಸಸ್ ಬೋತ್ ಪ್ರೈಮರಿ ಅಂಡ್ ಸೆಕೆಂಡರಿ ಡೇಟಾ. ಅಂದ್ರೆ ಇಲ್ಲಿ ಪ್ರಾಥಮಿಕ ಒಂದು ದತ್ತಾಂಶ, ಪ್ರಾಥಮಿಕ ದತ್ತಾಂಶ ಅಂದ್ರೆ ಆ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈಗಾಗಲೇ ರೆಕಾರ್ಡ್ ಆಗಿರ್ತಕ್ಕಂಥ ಒಂದು ದತ್ತಾಂಶ ಏನಿರುತ್ತೆ. ಸೆಕೆಂಡರಿ ಡೇಟಾ ಅಂದ್ರೆ ಈಗ ಒಂದು ಸರ್ವೆ ಮಾಡಿದಾಗ ಬರ್ತಕ್ಕಂಥ ಒಂದು ಡೇಟಾ ಏನಿರುತ್ತೆ. ಸೊ ಎರಡು ದತ್ತಾಂಶಗಳನ್ನ ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥ ಒಂದು ಪ್ಲಾನ್ ಅನ್ನ ನಾವು GPDP ಅಂತ ಕರಿತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮಾಡ್ತಾ ಇರ್ತಕ್ಕಂಥ ಸರ್ವೆಯನ್ನ ನಾವು ಅಂತ್ಯೋದಯ ಸರ್ವೆ ಅಥವಾ ಸಮೀಕ್ಷೆ ಅಂತ ಕರಿತೇವೆ. ಸೊ ಈ ಒಂದು ಸಮೀಕ್ಷೆಯನ್ನ 21 ಸೆಕ್ಟರ್ಗಳು ಅಥವಾ 21 ವಲಯಗಳಲ್ಲಿ ನಡೆಸಲಾಗುತ್ತೆ. ಅಂಡ್ ಸರ್ವೆ ಕ್ವೆಶನ್ಸ್ ಯಾವ್ದಕ್ಕೆ ಸಂಬಂಧಪಟ್ಟಿರುತ್ತೆ ಅಂದ್ರೆ, ಪಂಚಾಯತ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಮೂಲ ಸೌಕರ್ಯ, ಪಂಚಾಯತ್ ಸರ್ವಿಸಸ್ ಅಂದ್ರೆ ಗ್ರಾಮ ಪಂಚಾಯಿತಿಯ ಸೇವೆಗಳು, ವಿಲೇಜ್ ಇನ್ಫ್ರಾಸ್ಟ್ರಕ್ಚರ್ ಗ್ರಾಮ ಮೂಲ ಸೌಕರ್ಯ, ವಿಲೇಜ್ ಸರ್ವಿಸಸ್ ಅಂದ್ರೆ ಗ್ರಾಮೀಣ ಒಂದು ಸೇವೆಗಳು, ಮತ್ತೆ ವಿಲೇಜ್ ಪ್ರಾಕ್ಟೀಸಸ್ ಅಥವಾ ಗ್ರಾಮಗಳ ಒಂದು ಅಭ್ಯಾಸಗಳು ಅಂತ ನಾವೇನ್ ಕರಿತೇವೆ. ಸೊ ಇವೆಲ್ಲದರ ಆಧಾರ ಮೇಲೆ ಪ್ರಶ್ನಾವಳಿಗಳನ್ನ ರೂಪಿಸಲಾಗಿರುತ್ತೆ. ಸೊ ಇದನ್ನ ನಾವು 5 ಸ್ಟ್ರಾಟಮ್ಸ್ ಅಂತ ಕರಿತೇವೆ. ಅಂದ್ರೆ 5 ಸ್ತರಗಳಲ್ಲಿ ಪ್ರಶ್ನೆಗಳನ್ನ ಇಲ್ಲಿ ವರ್ಗೀಕರಣ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ವಿ ಕಮ್ ಟು ದಿ 11th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಂಡಿಯಾಸ್ ಅಕ್ರಿಡೇಷನ್ ಸಿಸ್ಟಮ್ ಅಥವಾ ಭಾರತದ ಮಾನ್ಯತೆ ವ್ಯವಸ್ಥೆ. ಸೊ ಇದೊಂದು ಕ್ವಾಲಿಟಿ ಸಿಸ್ಟಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಕ್ರಿಡೇಷನ್ ಆಗಿರುತ್ತೆ.
ಸೊ ಕ್ವಾಲಿಟಿ ಕಂಟ್ರೋಲ್ ಆಫ್ ಇಂಡಿಯಾ ಅಂತ ನಾವೇನ್ ಕರಿತೇವೆ ಅಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಸೇವೆಗಳಾಗಿರ್ಬೋದು ಅಥವಾ ಉತ್ಪನ್ನಗಳಾಗಿರ್ಬೋದು ಅದರ ಒಂದು ಗುಣಮಟ್ಟವನ್ನ ಮಾನಿಟರ್ ಮಾಡ್ತಕ್ಕಂಥ ಒಂದು ಯೂನಿಟ್ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ನಾವೇನ್ ಕರಿತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಜಾಗತಿಕವಾಗಿ ಒಂದು ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡಿರ್ತಾರೆ. ಸೊ ಈ ಒಂದು ರ್ಯಾಂಕಿಂಗ್ ನಲ್ಲಿ ಭಾರತ ರಾಷ್ಟ್ರ 5ನೇ ಸ್ಥಾನವನ್ನ ಪಡೆದುಕೊಂಡಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇಂಡಿಯಾಸ್ ನ್ಯಾಷನಲ್ ಅಕ್ರಿಡಿಟೇಷನ್ ಸಿಸ್ಟಮ್ ಅಂಡರ್ ದಿ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ has been ranked 5 in the world in the recent Global Quality Infrastructure Index 2021. ಅಂದ್ರೆ ಭಾರತ ದೇಶದ ಈ ಒಂದು ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ನಾವೇನ್ ಕರಿತೇವೆ, ಇದನ್ನ ನಾವು QCI ಅಂತ ಕರಿತೇವೆ. ಸೊ ಇದರ ಅಡಿಯಲ್ಲಿ ಭಾರತದ ರಾಷ್ಟ್ರೀಯ ಮಾನ್ಯತೆ ವ್ಯವಸ್ಥೆಯು ಇತ್ತೀಚೆಗೆ ಈ ಒಂದು ಸಮೀಕ್ಷೆ ಆಗಿರುತ್ತೆ. ಅದನ್ನ ನಾವು ಜಾಗತಿಕ ಗುಣಮಟ್ಟದ ಮೂಲಸೌಕರ್ಯ ಸೂಚ್ಯಾಂಕ ಅಂತ ನಾವೇನ್ ಕರಿತೇವೆ. ಈ ಒಂದು ಸೂಚ್ಯಾಂಕದಲ್ಲಿ ಭಾರತ ರಾಷ್ಟ್ರ ವಿಶ್ವದಲ್ಲಿ 5ನೇ ಸ್ಥಾನವನ್ನ ಗಳಿಸಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಈ ಒಂದು ರ್ಯಾಂಕಿಂಗ್ ಅನ್ನ 184 ರಾಷ್ಟ್ರಗಳಲ್ಲಿ ನಡೆಸಿರ್ತಾರೆ. ಸೊ ಅದರಲ್ಲಿ 5ನೇ ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂಥ ಭಾರತ ಅತ್ಯುತ್ತಮ ಸ್ಥಾನದಲ್ಲಿದೆ ಅನ್ನೋದನ್ನ ನಾವಿಲ್ಲಿ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ರ್ಯಾಂಕಿಂಗ್ ನಮ್ಗೆ ಏನಕ್ಕೆ ಸಪೋರ್ಟ್ ಆಗುತ್ತೆ ಅಂದ್ರೆ ಇಟ್ ಈಸ್ ಅ ಟೆಕ್ನಿಕಲ್ ಬ್ಯಾಕ್ ಬೋನ್ ಫಾರ್ ಇಂಟರ್ನ್ಯಾಷನಲ್ ಟ್ರೇಡ್. ಅಂದ್ರೆ ಯಾವುದೇ ಒಂದು ವಸ್ತುಗಳನ್ನ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರ ಮಾಡ್ಬೇಕಾಗಿದ್ರೆ ಅದರ ಗುಣಮಟ್ಟ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಮ್ಮ ದೇಶ 5ನೇ ಸ್ಥಾನದಲ್ಲಿರುವ ಕಾರಣದಿಂದ ಈ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಇದೊಂದು ಬೆನ್ನೆಲುಬಾಗಿ ಇರತಕ್ಕಂತ ಒಂದು ರ್ಯಾಂಕಿಂಗ್ ಆಗಿರುತ್ತೆ. ಸೊ ಅದಾದ್ಮೇಲೆ with metrology, standardization, accreditation and conformity assessment services providing reliability and trust between trading partners. ಅಂದ್ರೆ ಈ ಒಂದು ಮಾಪನ ಶಾಸ್ತ್ರ, ಪ್ರಾಮಾಣೀಕರಣ, ಮಾನ್ಯತೆ, ಸೊ ಇವೆಲ್ಲ ಮೌಲ್ಯಮಾಪನ ಅಂತ ನಾವೇನ್ ಕರಿತೇವೆ. ಸೊ ಇದರಲ್ಲಿರ್ತಕ್ಕಂಥ ವಿಶ್ವಾಸಾರ್ಹತೆ ಏನಿರುತ್ತೆ, ಸೊ ಈ ವಿಶ್ವಾಸಾರ್ಹತೆ ಬೈ ಮಾಡೋರ್ಗು ಮತ್ತೆ ಅದನ್ನ ಸೆಲ್ ಮಾಡೋರ್ಗು ಮಧ್ಯೆ ಇರ್ತಕ್ಕಂಥ ಒಂದು ಟ್ರಸ್ಟ್ ಅನ್ನ ಇನ್ಕ್ರೀಸ್ ಮಾಡ್ತಕ್ಕಂಥ ಒಂದು ಕಾಂಪೊನೆಂಟ್ ಆಗಿರುತ್ತೆ. ಸೊ ಇದರಲ್ಲಿ ನಾವು 5ನೇ ಸ್ಥಾನವನ್ನ ಗಳಿಸಿರುವ ಕಾರಣದಿಂದ ನಮ್ಮ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ನೂ ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 12th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ನ್ಯಾಷನಲ್ ಡಿವರ್ಮಿಂಗ್ ಡೇ 2023. ಅಂದ್ರೆ ರಾಷ್ಟ್ರೀಯ ಜಂತು ಹುಳು ನಿವಾರಣಾ ದಿನ 2023. ಈ ಒಂದು ದಿನವನ್ನ ಪ್ರತಿ ವರ್ಷ 10ನೇ ಫೆಬ್ರವರಿಯಂದು ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ ನ ಮಾಡ್ತಕ್ಕಂಥದ್ದು ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಂದ್ರೆ ರಾಷ್ಟ್ರೀಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ವತಿಯಿಂದ ಇದನ್ನ ಮಾಡಲಾಗುತ್ತೆ ಆನ್ ಫೆಬ್ರವರಿ 10th. ಅಂದ್ರೆ ಪ್ರತಿ ವರ್ಷ ಫೆಬ್ರವರಿ 10ನೇ ತಾರೀಕು ಟು ಮೇಕ್ ಎವ್ರಿ ಚೈಲ್ಡ್ ಇನ್ ದ ಕಂಟ್ರಿ ವರ್ಮ್ ಫ್ರೀ. ಅಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿ ಮಕ್ಕಳಲ್ಲೂ ಜಂತು ಹುಳಗಳಿಂದ ಮುಕ್ತಗೊಳಿಸ್ಲಿಕ್ಕೆ ಮಾಡ್ತಕ್ಕಂಥ ಒಂದು ಅಭಿಯಾನ ಇದಾಗಿರುತ್ತೆ. ಆಕ್ಚುಲಿ ಕೆಲವೊಂದು ಯೂನಿಯನ್ ಟೆರಿಟರೀಸ್ ಮತ್ತು ಸ್ಟೇಟ್ಸ್ ಗಳಲ್ಲಿ ಎಲ್ಲಿ ಈ ಒಂದು ಇನ್ಫೆಕ್ಷನ್ ಜಾಸ್ತಿ ಇರುತ್ತೆ ಅಂದ್ರೆ ಜಂತು ಹುಳಗಳು ಅಂತ ನಾವೇನ್ ಕರಿತೇವೆ. ಸೊ ಈ ಒಂದು ದಿನವನ್ನ ಬರೀ ಫೆಬ್ರವರಿ 10ನೇ ತಾರೀಕಲ್ಲ, ವರ್ಷದಲ್ಲಿ 2 ದಿನಗಳು ಕಾಲ ಮಾಡ್ತಾ ಇದ್ರು. ಅದಾದ್ಮೇಲೆ ಭಾರತ ದೇಶದಲ್ಲಿ 241 million children between the ages of 1 to 14 are at the risk of parasitic intestinal worms in India. ಅಂದ್ರೆ ಈ ಒಂದು ಜಂತು ಹುಳಗಳಿಂದ ಕಾಯಿಲೆಗೆ ತುತ್ತಾಗ್ತಕ್ಕಂತ 1 ರಿಂದ 14 ವರ್ಷದ ಮಕ್ಕಳ ಒಂದು ವಯಸ್ಸೇನಿದೆ, ಸೊ ಇದರಲ್ಲಿ ಭಾರತ ದೇಶದಲ್ಲಿ 241 ಮಿಲಿಯನ್ ಗಿಂತ ಹೆಚ್ಚು ಮಕ್ಕಳು ಅಪಾಯದಲ್ಲಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ದಿನದ ಇತಿಹಾಸವನ್ನ ನಾವು ನೋಡೋದಾದ್ರೆ, ಸೊ ಇದನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥ ವರ್ಷ ಯಾವುದು ಅಂದ್ರೆ ಫೆಬ್ರವರಿ 2015ರಲ್ಲಿ ಈ ಒಂದು ಇನಿಷಿಯೇಟಿವ್ ನ ಲಾಂಚ್ ಮಾಡ್ತಾರೆ. ಅದಾದ್ಮೇಲೆ 2016ರಲ್ಲಿ ಇದನ್ನ ರಾಷ್ಟ್ರಾದ್ಯಂತ ಒಂದು ಅಭಿಯಾನವಾಗಿ ಸ್ಟಾರ್ಟ್ ಮಾಡ್ತಾರೆ. ಅದಾದ್ಮೇಲೆ ಇದನ್ನ ರಾಷ್ಟ್ರಾದ್ಯಂತ ಬರೀ 1 ದಿನ ಅಲ್ಲ 2 ದಿನ ಮಾಡ್ಲಿಕ್ಕೆ ಡಿಕ್ಲೇರ್ ಮಾಡ್ತಾರೆ. ಆ 2 ದಿನಗಳನ್ನ ನೆನ್ಪಿಟ್ಕೊಳ್ಳಿ. ಫೆಬ್ರವರಿ 10ನೇ ತಾರೀಕು ಒಂದ್ಸತಿ ಮಾಡ್ತಾರೆ, ಅದಾದ್ಮೇಲೆ ಆಗಸ್ಟ್ 10ನೇ ತಾರೀಕು ಕೂಡ ಒಂದ್ಸರಿ ಮಾಡ್ತಾರೆ. ಸೊ ಆಲ್ ಗವರ್ನಮೆಂಟ್ ಅಂಡ್ ಗವರ್ನಮೆಂಟ್ ಏಡೆಡ್ ಸ್ಕೂಲ್ಸ್ ಅಂಡ್ ಅಂಗನವಾಡಿ ಫೆಸಿಲಿಟೀಸ್ ಆರ್ ಇನ್ವಾಲ್ವ್ಡ್. ಅಂದ್ರೆ ಈ ಒಂದು ಅಭಿಯಾನದಲ್ಲಿ ಎಲ್ಲಾ ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳು ಮತ್ತು ಅಂಗನವಾಡಿ ಶಾಲೆಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಮಾಡ್ಲಾಗುತ್ತೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಕೊಡ್ತಕ್ಕಂತ ಮಾತ್ರೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಆಲ್ಬೆಂಡಜೋಲ್ ಟ್ಯಾಬ್ಲೆಟ್ ಅಂತ ಕರಿತೇವೆ. ಸೊ ಈ ಒಂದು ಆಲ್ಬೆಂಡಜೋಲ್ ಟ್ಯಾಬ್ಲೆಟ್ ಈ ಜಂತು ಹುಳಗಳನ್ನ ಸಾಯಿಸ್ತಕ್ಕಂತ ಒಂದು ಮಾತ್ರೆ ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಮಾಡಿರ್ತವೆ. ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 364. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ, ಗೋ ಥ್ರೂ ದ ಕ್ವೆಶ್ಚನ್ಸ್ ಅಂಡ್ ಗಿವ್ ಅಸ್ ದಿ ಆನ್ಸರ್ಸ್. ಸೊ ಇಷ್ಟೊತ್ತು ನಾನು ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ಕಾನ್ಸೆಪ್ಚುಯಲ್ ಕಾನ್ಸೆಪ್ಟ್ ನ ಎಲ್ಲಾ ವಿಷಯಗಳನ್ನ ಡಿಸ್ಕಸ್ ಮಾಡಿರ್ತಾನೆ. ಸ್ಟ್ಯಾಟಿಕ್ ಇನ್ಫಾರ್ಮೇಶನ್, ಫಾರ್ ಎಕ್ಸಾಂಪಲ್ ರಾಷ್ಟ್ರೀಯ ಸಂಸ್ಕೃತಿ ಮಹೋತ್ಸವ ಇದೆಲ್ಲಿ ನಡೀತಾ ಇದೆ ಅಂತ ಪ್ರಶ್ನೆ ಕೇಳ್ತಾರೆ. ಅದಾದ್ಮೇಲೆ ಏರೋ ಇಂಡಿಯಾ 2023 ಬಗ್ಗೆ ಮಾಹಿತಿ. ಅದಾದ್ಮೇಲೆ ವರ್ಲ್ಡ್ ಹಿಂದಿ ಕಾನ್ಫರೆನ್ಸ್, ಸೊ ಇದನ್ನ ಎಲ್ಲಿ ನಡೆಸ್ತಾ ಇದ್ದಾರೆ, ಯುನಾನಿ ಡೇ,
ಪಲ್ಸಸ್ ಡೇ ಅಂದ್ರೆ ದ್ವಿದಳ ಧಾನ್ಯಗಳ ದಿನ. ಅದಾದ್ಮೇಲೆ ಭಾರತ ರಾಷ್ಟ್ರ ಮರಿಷಿಯಸ್ ನೊಂದಿಗೆ ಈ ಒಂದು ಏನೋ ALH Mark 3 ಗಳನ್ನ ಸೆಲ್ ಮಾಡ್ಲಿಕ್ಕೆ ಅಥವಾ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಒಂದು ಒಪ್ಪಂದಕ್ಕೆ ಸಹಿ ಹಾಕಿರುತ್ತೆ. ಅದಾದ್ಮೇಲೆ ನ್ಯಾಷನಲ್ ಫಿಲಾಟೆಲಿಕ್ ಅಂದ್ರೆ ಅಂಚೆ ಚೀಟಿಗಳ ಒಂದು ಸಂಗ್ರಹ ಪ್ರದರ್ಶನ ಎಲ್ಲಿ ನಡೀತಾ ಇದೆ ಅಂತ ಪ್ರಶ್ನೆ ಕೇಳ್ತಾರೆ. ಅದಾದ್ಮೇಲೆ ಇಂಟರ್ನ್ಯಾಷನಲ್ ಡೇ ಆಫ್ ವಿಮೆನ್ ಅಂಡ್ ಗರ್ಲ್ಸ್ ಇನ್ ಸೈನ್ಸ್ 2023. ಅದಾದ್ಮೇಲೆ ಸೇಫರ್ ಇಂಟರ್ನೆಟ್ ಡೇ ಅಂದ್ರೆ ಸುರಕ್ಷಿತ ಅಂತರ್ಜಾಲ ದಿನ. ಮತ್ತೆ ಸಲ್ಮಾನ್ ರಶ್ದಿ ರಿಲೀಸಸ್ ಅ ನ್ಯೂ ನಾವೆಲ್. ಸೊ ಇವ್ರ ಬಗ್ಗೆ ಇತ್ತೀಚೆಗೆ ಅಟ್ಯಾಕ್ ಆಗಿದ್ದು ನಿಮ್ಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಸೊ ಇವರು ಮತ್ತೊಮ್ಮೆ ಒಂದು ಹೊಸ ಕಾದಂಬರಿಯನ್ನ ಬಿಡುಗಡೆ ಮಾಡಿರ್ತಾರೆ. ಸೊ ಈ ಎಲ್ಲ ವಿಷಯಗಳನ್ನ PDF ಅಲ್ಲಿ ನಾವು ಕೊಟ್ಟಿರ್ತೇವೆ. ಸೊ ಅನಾಲಿಟಿಕಲ್ ವಿಷಯಗಳ ಜೊತೆಗೆ ಈ ಎಲ್ಲ ವಿಷಯಗಳನ್ನ ವಿಸ್ತೃತವಾಗಿ ನಾವು PDF ಅಲ್ಲಿ ಕೊಟ್ಟಿರ್ತೇವೆ. PDF ಅನ್ನ ಜ್ಞಾನಗಂಗೋತ್ರಿ ಟೆಲಿಗ್ರಾಮ್ ಚಾನಲ್ ಅಥವಾ JG's ಆನ್ಲೈನ್ ಕ್ಲಾಸಸ್ ಅಪ್ಲಿಕೇಶನ್ ಅಲ್ಲಿ ನೀವು ಫಾಲೋ ಮಾಡಬಹುದಾಗಿರುತ್ತೆ. ಸೊ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. I'll once again meet you tomorrow with tomorrow's updates. Till then, keep reading and take care of yourselves.